ಅವತಾರ ಮಾಡಿದಾಗ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿ ರಾಮದೇವರ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ರಾಮದೇವರ ವಿಶೇಷ ಸೇವೆಯನ್ನು ಮಾಡಿ ಅದರಿಂದ ರಾಮದೇವರು ಹನುಮಂತನ ಸೇವೆಯಿಂದ ಸಂತುಷ್ಟರಾಗಿ ನಿನಗೆ ಮುಂದೆ ನೀನೇ ಬ್ರಹ್ಮ ಪದವಿಯನ್ನು ಅಲಂಕರಿಸು, ನಿನಗೆ ಸಹಭೋಗ ಭಾಗ್ಯವನ್ನು ಕೊಡ್ತೇನೆ ಅಂತೆಲ್ಲ ಹರಿಸಿದ್ದಾರೆ. ಹಾಗೆ ಹರಿಸಿದಾಗ ಹನುಮಂತ ನನಗೆ ಯಾವ ಪದವಿ ಪುರಸ್ಕಾರಗಳು ಬೇಡ, ನನಗೆ ನಿನ್ನ ಪಾದಾರವಿಂದಗಳಲ್ಲಿ ಉತ್ತಮವಾದ ಭಕ್ತಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ, ಪ್ರತಿ ಕ್ಷಣದಲ್ಲೂ ಎಲ್ಲರಿಗಿಂತ ಹೆಚ್ಚು ನಿನ್ನಲ್ಲಿ ಭಕ್ತಿ ನನಗೆ ಅಭಿವೃದ್ಧಿ ಆಗ್ತಾ ಇರಬೇಕು, ಅಷ್ಟು ಅನುಗ್ರಹ ಮಾಡು ಹಾಗೆ ಅಂತ ಕೇಳಿದ್ದಾರೆ. ಹೀಗೆ ರಾಮನಿಂದ ಪರಮಾನುಗ್ರಹವನ್ನು ಹನುಮಂತ ಪಡೆದು ಆ ಹನುಮಂತನ ರೂಪವನ್ನು ಉಪಸಂಹಾರ ಮಾಡಿದ. ಇವತ್ತಿಗೂ ಹನುಮಂತನ ರೂಪದಿಂದ ವಾಯುದೇವರು ಕಿಂಪುರುಷ ಖಂಡದಲ್ಲಿ ರಾಮದೇವರನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅದೇ ವಾಯುದೇವರು ಮತ್ತೆ ಭೀಮಸೇನನಾಗಿ ಕುಂತಿಯ ಮಗನಾಗಿ ಅವತಾರ ಮಾಡಿದ್ದಾರೆ, ವಾಯುಪುತ್ರನಾಗಿ. ಆಗ ಭೀಮಸೇನ ದೇವರು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಕೃಷ್ಣ ದ್ವೇಷಿಗಳು ಧರ್ಮದ್ವೇಷಿಗಳು ಯಾರಿದ್ದಾರೆ ಅವರನ್ನು ಸದೆಬಡಿದು ಅದೆಲ್ಲವನ್ನು ಕೃಷ್ಣನ ಸೇವೆ ಅಂತ ಸಮರ್ಪಣೆ ಮಾಡಿ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆ ಭೀಮಸೇನ ದೇವರಿಂದ ಹತರಾದಂತಹ ಅಸುರರು ಆಗ ಶಸ್ತ್ರ ಹಿಡಿದುಕೊಂಡು ಭೀಮಸೇನ ದೇವರ ವಿರುದ್ಧ ಹೋರಾಡಕ್ಕೆ ಬಂದರು. ಭೀಮಸೇನ ದೇವರು ಅವರನ್ನೆಲ್ಲ ನಿಗ್ರಹ ಮಾಡಿದರು. ಅವರು ಆ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಬೇರೆ ಬೇರೆ ರೂಪಗಳಿಂದ ಅವತರಿಸಿ ಅವತ್ತು ಶಸ್ತ್ರದಿಂದ ಹೋರಾಡಿದವರು ಇವತ್ತು ಶಾಸ್ತ್ರದಿಂದ ಹೋರಾಡಬೇಕು ಅಂತ ಹೇಳಿ ಬೇರೆ ಬೇರೆ ಶಾಸ್ತ್ರಗಳನ್ನು ರಚನೆ ಮಾಡಿ ಸಜ್ಜನರಿಗೆ ತತ್ವದ ಬಗ್ಗೆ ಗೊಂದಲಗಳನ್ನು ಉಂಟು ಮಾಡಿದರು. ಆಗ ಭಗವಂತನ ಆಜ್ಞಾನುಸಾರವಾಗಿ ದೇವರು ಮಧ್ವರಾಗಿ ಭೂಮಿಯಲ್ಲಿ ಅವತರಿಸಿ ಬಂದು ಆ ತಾತ್ವಿಕ ಗೊಂದಲಗಳನ್ನು ಏರ್ಪಾಡು ಮಾಡ್ತಾ ಇದ್ದಂತಹ ವಾದಗಳನ್ನೆಲ್ಲ ವಿಮರ್ಶೆ ಮಾಡಿ ಅದನ್ನು ಖಂಡಿಸಿ ಅತ್ಯಂತ ಉತ್ತಮವಾದ ತತ್ವವಾದವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರು. ಆಚಾರ್ಯರು ಮಧ್ವಾಚಾರ್ಯರು ಬರುವ ಮುಂಚೆ ಸ್ಥೂಲವಾಗಿ ಎರಡು ರೀತಿಯ ವಾದಗಳಿತ್ತು. ಒಂದು ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ, ಕಾಣದೇ ಇರೋದೆಲ್ಲ ಸುಳ್ಳು ಅಂತ ಹೇಳ್ತಕ್ಕಂತಹ ಒಂದು ಮತ. ಏನು ಕಣ್ಣಿಗೆ ಕಾಣುತ್ತೆ ಅಷ್ಟೇ ಸತ್ಯ, ಕಾಣದೇ ಇರತಕ್ಕಂಥ ಸ್ವರ್ಗ ನರಕ ಪಾಪ ಪುಣ್ಯ ದೇವರು ಧರ್ಮ ಇದು ಯಾವುದೂ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವಾದ. ಇನ್ನು ಕಾಣದೇ ಇರೋದು ಮಾತ್ರ ಸತ್ಯ, ಕಾಣೋದೆಲ್ಲ ಸುಳ್ಳು ಅಂತ ಇನ್ನೊಂದು, ಇದಕ್ಕೆ ಪೂರ್ತಿ ವಿರುದ್ಧವಾದ ಇನ್ನೊಂದು ವಾದ. ಹೀಗೆ ವಾದಗಳು ಹರಡಿತು. ಆಚಾರ್ಯರು ಭಗವಂತನೂ ಸತ್ಯ, ಭಗವಂತನ ಸೃಷ್ಟಿಯಾದ ಪ್ರಪಂಚವೂ ಸತ್ಯ, ಜಗತ್ತಿನ ಸ್ವತಂತ್ರನಾದವನು ಭಗವಂತ, ಉಳಿದದ್ದೆಲ್ಲವೂ ಕೂಡ ಅವನ ಅಧೀನವಾದದ್ದು. ಹೀಗೆ ನಿತ್ಯವಾದ ಸ್ವತಂತ್ರವಾದ ಸತ್ಯ ಒಂದು, ಅನಿತ್ಯವಾದ ಪರಾಧೀನವಾದ ಸತ್ಯ ಒಂದು, ಹೀಗೆ ಎರಡು ಸತ್ಯ ವಸ್ತುಗಳಿದೆ ಅನ್ನುವುದನ್ನು ಸಮರ್ಥನೆ ಮಾಡಿ ಅದಕ್ಕೆ ಅವರ ವಿಚಾರಕ್ಕೆ ತತ್ವವಾದ ಅಂತ ಹೆಸರು ಬಂತು. ತತ್ವ ಅಂದರೆ ಸತ್ಯ ಅಂತ ಅರ್ಥ. ಯಾವುದು ಕೂಡ ಭಗವಂತನನ್ನು ಒಪ್ಪಿ ಅವನು ನಿರ್ಮಾಣ ಮಾಡಿರುವ ಪ್ರಪಂಚವನ್ನು ನಾವು ಸುಳ್ಳು ಅಂತ ಅಂದರೆ ಆಗ ಅವನಿಗೆ ಮಾಡುವ ಅಪಮಾನವಾಗುತ್ತೆ. ಅವನು ಸತ್ಯವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ಅಂತಂದಾಗ ಅವನ ಮಹಿಮೆ ಗೊತ್ತಾಗುತ್ತೆ. ಹಾಗಾಗಿ ಜಗತ್ತನ್ನು ಒಪ್ಪಿ ದೇವರನ್ನು ಒಪ್ಪದೇ ಇರೋ ವಿಚಾರ, ದೇವರನ್ನು ಒಪ್ಪಿ ಅವನ ಸೃಷ್ಟಿಯಾದ ಜಗತ್ತನ್ನು ಒಪ್ಪದೇ ಇರೋದು ಎರಡೂ ಅಪೂರ್ಣವಾದ ವಿಚಾರಗಳಾಗುತ್ತೆ. ಹಾಗಾಗಿ ಭಗವಂತನನ್ನು ಒಪ್ಪಿ ಭಗವಂತ ನಿರ್ಮಾಣ ಮಾಡಿರುವ ಪ್ರಪಂಚವನ್ನು ಸತ್ಯ ಅಂತ ಒಪ್ಪಿ ಆ ಸತ್ಯವಾದ ಪ್ರಪಂಚದಲ್ಲಿ ನಾವು ಭಗವಂತನ ಸೇವೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಭಕ್ತಿ ಸಿದ್ಧಾಂತವನ್ನು ವೇದವ್ಯಾಸದೇವರ ಆಜ್ಞಾನುಸಾರವಾಗಿ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದರು ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಬ್ರಹ್ಮಸೂತ್ರಗಳಿಗೆ ಅದ್ಭುತವಾದ ಭಾಷ್ಯ ಅನ್ನುವಂತಹ ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ, ವಿವರಣೆಯನ್ನು ಬರೆದಿದ್ದಾರೆ. ಅದರಂತೆ ಅನುಭಾಷ್ಯ ಅಂತ ಮತ್ತೊಂದು ತುಂಬ ವಿವರಣಾತ್ಮಕವಾದಂತಹ ಮತ್ತೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆನಂತರ ಬದರಿಯಲ್ಲಿ ಆ ವೇದವ್ಯಾಸದೇವರಿಗೆ ಆ ಗ್ರಂಥಗಳನ್ನು ಸಮರ್ಪಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅಂತಹ ಆಚಾರ್ಯರು ತಮ್ಮ ಸತ್ಸಿದ್ಧಾಂತವನ್ನು ಮುಂದಿನ ಸಮಾಜಕ್ಕೆ ತಲುಪಿಸುವುದಕ್ಕೋಸ್ಕರ ಅನೇಕ ಶಿಷ್ಯರನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಂದ ಸನ್ಯಾಸಾಶ್ರಮವನ್ನು ಪಡೆದ ಅನೇಕ ಶಿಷ್ಯರಿದ್ದಾರೆ. ಅವರಲ್ಲಿ ಎಲ್ಲರಿಗಿಂತ ಹಿರಿಯರು ಶ್ರೇಷ್ಠರಾದವರು ಪದ್ಮನಾಭ ತೀರ್ಥರು ಅಂತ. ಆ ಪದ್ಮನಾಭ ತೀರ್ಥರು ಆಂಧ್ರ ಪ್ರದೇಶದವರು, ಗೋದಾವರಿ ನದಿ ತೀರ ನಿವಾಸಿಗಳು, ದೊಡ್ಡ ವಿದ್ವಾಂಸರು. ಆಚಾರ್ಯ ಶೋಭನ ಭಟ್ಟರು ಅಂತ ಅವರ ಮೊದಲ ಹೆಸರು.
ಅವರು ಮಧ್ವಾಚಾರ್ಯರು ಗೋದಾವರಿ ತೀರಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಅವರ ಎಲ್ಲ ಶಾಸ್ತ್ರಾರ್ಥ ಚರ್ಚೆ ಮಾಡಿ ಆಚಾರ್ಯರ ಸಿದ್ಧಾಂತ ನಿರ್ದಿಷ್ಟವಾಗಿದೆ ಅನ್ನೋದನ್ನು ಮನಗಂಡು ಅದನ್ನು ಒಪ್ಪಿಕೊಂಡವರು. ಅವರಿಗೆ ಆಚಾರ್ಯರು ಆಶ್ರಮವನ್ನು ಕೊಟ್ಟು ಪದ್ಮನಾಭ ತೀರ್ಥ ಅಂತ ಅವರಿಗೆ ನಾಮಕರಣ ಮಾಡಿದರು. ಆ ಪದ್ಮನಾಭ ತೀರ್ಥರು ಆ ಭಾಷ್ಯ ಮತ್ತು ಅನುಭಾಷ್ಯಗಳಿಗೆ ಸತ್ತರ್ಕ ರತ್ನಾವಳಿ, ಸನ್ಯಾಯ ರತ್ನಾವಳಿ ಎಂಬುದಾಗಿ 2 ಉತ್ತಮವಾದಂತಹ ಟೀಕಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಆ ಪದ್ಮನಾಭ ತೀರ್ಥರು ಶೇಷದೇವರ ಅವತಾರ ಅಂತ ಹೇಳ್ತಾರೆ. ಪತಂಜಲಿಗಳು ಅಂತ ಏನು ವ್ಯಾಕರಣ ಸೂತ್ರವನ್ನು ಭಾಷೆಯನ್ನು ಬರೆದಿದ್ದಾರೆ, ಅವರು ಕೂಡ ಶೇಷಾಂಶರು ಅಂತ ಹೇಳ್ತಾರೆ. ಆ ಪದ್ಮನಾಭ ತೀರ್ಥರು ಕೆಲವೊಮ್ಮೆ ಪಾಠ ಮಾಡುವಾಗ ಮುಖಕ್ಕೆ ಅಡ್ಡ ಪರದೆ ಬಿಟ್ಟುಕೊಂಡು ಪಾಠ ಮಾಡ್ತಾ ಇದ್ರಂತೆ. ಯಾಕೆಂದರೆ ಅವರು ಶೇಷದೇವರ ಮುಖ ತೋರಿಸಿದರೆ ಶಿಷ್ಯರು ಹೆದರುತ್ತಾರೆ ಅಂತ ಹೇಳಿ ಮುಖಕ್ಕೆ ಅಡ್ಡ ಪರದೆ ಹಾಕಿ ಅವರು ಪಾಠವನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಪದ್ಮನಾಭ ತೀರ್ಥರು ಅಲ್ಲಿಂದ ಮುಂದೆ ಆ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಅವರು ನರಹರಿ ತೀರ್ಥರು ಅಂತ ಮುಂದೆ ಇನ್ನೊಬ್ಬರು ಆಚಾರ್ಯರಿಂದ ಸನ್ಯಾಸ ಪಡೆದಂತಹ ಶಿಷ್ಯರು. ಆ ನರಹರಿ ತೀರ್ಥರು ಮಧ್ವಾಚಾರ್ಯರ ಆದೇಶದಂತೆ ಗಜಪತಿ ಅಂತ ಒಬ್ಬ ರಾಜ, ಆ ರಾಜನ ಭಂಡಾರದಲ್ಲಿ ಮೂಲ ರಾಮಚಂದ್ರದೇವರ ವಿಗ್ರಹ ಇತ್ತು. ಅದನ್ನು ತಂದು ಅವರು ಮಧ್ವಾಚಾರ್ಯರಿಗೆ ಒಪ್ಪಿಸಿದ್ದಾರೆ. ಆ ಮೂಲ ರಾಮದೇವರ ಪ್ರತಿಮೆ ಎಲ್ಲಿಗೆ ಬಂತು, ಅಲ್ಲಿಗೆ ಹೇಗೆ ಬಂತು ಅಂತಂದರೆ ಅದು ವೈವಸ್ವತ ಮನುವಿನ ಮಗನಾದ ಇಕ್ಷ್ವಾಕು ಮಹಾರಾಜ. ಅವನು ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಸಂತೋಷಪಡಿಸಿದಾಗ ಬ್ರಹ್ಮದೇವರಿಂದ ಒಂದು ರಾಮಚಂದ್ರ ದೇವರ ಪ್ರತಿಮೆಯನ್ನು ಪಡೆದಿದ್ದ. ಆ ಪ್ರತಿಮೆಯನ್ನು ಇಕ್ಷ್ವಾಕು ವಂಶದವರೆಲ್ಲ ಮುಂದೆ ಪೂಜೆ ಮಾಡ್ತಾ, ದಿಲೀಪ ಮೊದಲಾದವರೆಲ್ಲ ಪೂಜೆ ಮಾಡ್ತಾಯಿದ್ರು. ಆ ಕಾಲಾಂತರದಲ್ಲಿ ಕಲಿಯುಗ ಬಂದಾಗ ಆ ವಿಗ್ರಹ ಅದು ಗಜಪತಿ ಅನ್ನುವ ರಾಜನ ಕೋಶಾಗಾರಕ್ಕೆ ಹೋಗಿ ಸೇರಿಕೊಳ್ತು. ಅಲ್ಲಿ ಏನಾಗಿತ್ತು ಅಂತಂದರೆ ಗಜಪತಿ ರಾಜ ಅವನು ಮರಣವನ್ನು ಹೊಂದಿಬಿಟ್ಟಿದ್ದ. ಮುಂದಿನ ರಾಜ್ಯಭಾರ ಮಾಡೋರು ಯಾರು? ಹುಡುಗರು, ಚಿಕ್ಕ ಹುಡುಗರು, ತುಂಬ ಚಿಕ್ಕ ಮಕ್ಕಳವರು. ಹಾಗಾಗಿ ಆ ಮುಂದೆ ಅವರು ದೊಡ್ಡವರಾಗೋ ತನಕ ರಾಜ್ಯಭಾರದ ಹೊಣೆಯನ್ನು ಯಾರು ಹೊರತಾರೆ ಅಂತ ಎಲ್ಲ ಮಂತ್ರಿಗಳಲ್ಲೇ ಜಿಜ್ಞಾಸೆ ಶುರುವಾಯಿತು. ಆಗ ಅವರೊಂದು ಯೋಚನೆ ಮಾಡಿ ಪಟ್ಟದ ಆನೆಗೆ ಕೈಯಲ್ಲಿ ಒಂದು ನೀರು ತುಂಬಿದ ಕುಂಭವನ್ನು ಕೊಟ್ಟು ಅದರ ಕೈಯಲ್ಲಿ ಒಂದು ಹೂಮಾಲೆಯನ್ನು ಕೊಟ್ಟರು. ಇದು ಈ ಆನೆ ಯಾರ ಕೊರಳಿಗೆ ಮಾಲೆ ಹಾಕಿ ತನ್ನ ಕುಂಭದಿಂದ ಅಭಿಷೇಕ ಮಾಡುತ್ತೆ ಅವರೇ ಮುಂದಿನ ಅಧಿಕಾರಿಗಳು, ರಾಜ್ಯಾಧಿಕಾರವನ್ನು ಹೊರಹೋಗರು ಅಂತ ತೀರ್ಮಾನ ಮಾಡಿದರು. ನರಹರ ತೀರ್ಥರು ಅವರು ವಿದ್ಯಾಭ್ಯಾಸ ಮುಗಿಸಿಕೊಂಡು ಆಕಸ್ಮಿಕವಾಗಿ ಆ ಊರಿಗೆ ಬಂದರು. ಬಂದಾಗ ಆನೆ ನರಹರ ತೀರ್ಥರ ಕೊರಳಿಗೆ ಮಾಲೆ ಹಾಕಿ ತನ್ನ ಸೊಂಡಿಲಲ್ಲಿದ್ದ ಕುಂಭದಿಂದ ಅಭಿಷೇಕ ಮಾಡಿತು. ಹಾಗಾಗಿ ನರಹರ ತೀರ್ಥರೇ ಈ ರಾಜ್ಯದ ಜವಾಬ್ದಾರಿ ಹೊರಹೋಗರು ಅಂತ ಅವರಿಗೆ ಆ ಜವಾಬ್ದಾರಿ ಕೊಟ್ಟರು. ನರಹರ ತೀರ್ಥರು 12 ವರ್ಷಗಳ ಕಾಲ ಆ ರಾಜ್ಯಭಾರ ಮಾಡಿ ಆ ರಾಜಪುತ್ರ ಆಡಳಿತ ನಡೆಸಲಿಕ್ಕೆ ಸಮರ್ಥನಾಗಿ ಯುವಕನಾಗುವವರೆಗೆ ಅವರು ರಾಜ್ಯಭಾರ ಮಾಡಿ ಮುಂದೆ ಆ ರಾಜ್ಯವನ್ನು ಅವರಿಗೆ ಬಿಟ್ಟುಕೊಟ್ಟು ಬರುವಾಗ ಆ ಕೋಶಾಗಾರದಲ್ಲಿ ಇದ್ದಂತಹ ರಾಮಚಂದ್ರನ ಪ್ರತಿಮೆಯನ್ನು ಇವರಿಗೆ ಕೊಡುವಂಥ ಸ್ವಪ್ನ ಸೂಚನೆ ಆಯಿತು. ಆ ಪ್ರಕಾರ ಗಜರಾಜನಿಂದ ಆ ರಾಮಚಂದ್ರ ದೇವರ ಪ್ರತಿಮೆಯನ್ನು ತೆಗೆದುಕೊಂಡು ಆಚಾರ್ಯರಿಗೆ ಒಪ್ಪಿಸಿದರು. ಹಾಗೆ ಅಂತ ಇದ್ದಾರೆ. ಆ ಪ್ರತಿಮೆಯ ವಿಶೇಷ ಏನು ಅಂದರೆ ಸಾಯತ್ರ ರಾಮ ಪ್ರತಿಮಾಸ್ತಿ ತತ್ರ ಚತುಃಪುಮರ್ಥಿ ಸತತಂ ಚಕಾಸ್ತಿ. ಆ ಮೂಲ ರಾಮಚಂದ್ರ ದೇವರ ಪ್ರತಿಮೆ ಎಲ್ಲಿರುತ್ತೆ ಅಲ್ಲಿ 4 ಪುರುಷಾರ್ಥಗಳು ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ. ಅಂತಹ ವಿಶೇಷ ಸನ್ನಿಧಾನ ಇರತಕ್ಕಂಥದ್ದು ಭಗವಂತನ ಪ್ರತಿಮೆ. ಅನಂತರ ಪದ್ಮನಾಭ ತೀರ್ಥರು, ನರಹರ ತೀರ್ಥರು ನಿರಂತರವಾಗಿ ಆ ರಾಮದೇವರ ಪ್ರತಿಮೆಯನ್ನು ಆಚಾರ್ಯರ ಒಂದು ಅನುಗ್ರಹದಿಂದ ಪೂಜೆ ಮಾಡಿಕೊಂಡು ಬಂದರು. ಆನಂತರ ಅಲ್ಲಿಂದ ಮುಂದೆ ಮತ್ತೊಬ್ಬರು ಅವರ ಪರಂಪರೆಯಲ್ಲಿ ಬಂದಿದ್ದಾರೆ. ಅವರೇ ಮಾಧವ ತೀರ್ಥರು ಅಂಥೇಳಿ. ಆ ಮಾಧವ ತೀರ್ಥರು ಕೂಡ ಅವರು ಆಚಾರ್ಯರ ಶಿಷ್ಯರು. ಅವರಿಗೂ ಅವರ ನಂತರ ನರಹರ ತೀರ್ಥ ನಂತರ ಮಾಧವ ತೀರ್ಥರು ಆ ಪ್ರತಿಮೆಯನ್ನು ಪೂಜೆ ಮಾಡಿಕೊಂಡು ಬಂದರು. ಅಲ್ಲಿಂದ ಮತ್ತೊಬ್ಬರು ಆಚಾರ್ಯರ ಶಿಷ್ಯರು ಅಕ್ಷೋಭ್ಯ ತೀರ್ಥರು ಅಂತ. ಈ 4 ಜನ ಆಚಾರ್ಯರ ಶಿಷ್ಯರು. ಆಚಾರ್ಯರು ಅವರಿಗೆ ಒಬ್ಬರಾದ ಮೇಲೆ ಒಬ್ಬರು ವೇದಾಂತ ಸಿಂಹಾಸನವನ್ನು ಆಳಬೇಕು ಅಂತ ಆದೇಶ ಕೊಟ್ಟಿದ್ದರು. ಆ ಪ್ರಕಾರ ಅದು ಕೊನೆಗೆ ಅಕ್ಷೋಭ್ಯ ತೀರ್ಥರು ಆ ರಾಮಚಂದ್ರ ದೇವರ ಪ್ರತಿಮೆಯನ್ನು ಪೂಜೆ ಮಾಡಿಕೊಂಡು ವೇದಾಂತ ಸಾಮ್ರಾಜ್ಯದ ಉತ್ತರಾಧಿಕಾರವನ್ನು ಅವರು ನಡೆಸ್ತಾ ಇದ್ದರು. ಆ ಅಕ್ಷೋಭ್ಯ ತೀರ್ಥರು ಅಂತ ಅವರಿಗೆ ಏನು ಹೆಸರು ಅಂತಂದರೆ ಅವರು ಬಹಳ ದೊಡ್ಡ ವಾಕ್ಯಾರ್ಥಪಟುಗಳಾಗಿ ಇವತ್ತಿಗೂ ಕೂಡ ಅವರು ವಾದ ಮಾಡಿ ಗೆದ್ದ ವಿಜಯ ಸ್ತಂಭ ಮುಳಬಾಗಿಲಿನ ಸಮೀಪದ ಬೆಟ್ಟದ ಮೇಲಿದೆ.
ವಿದ್ಯಾರಣ್ಯರಿಗೂ ಅವರಿಗೂ ಅದ್ವೈತ ದ್ವೈತ ಚರ್ಚೆ ನಡೆದು ಅವರು ದ್ವೈತ ಸಿದ್ಧಾಂತವನ್ನು ಎತ್ತಿ ಹಿಡಿದು ಗೆದ್ದಾಗ ಅದಕ್ಕೆ ಸಂಕೇತವಾಗಿ ಆ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಆ ಘಟನೆಯನ್ನು ಬರೆದಿದ್ದಾರೆ. ಅದು ಇವತ್ತಿಗೂ ಮುಳುಬಾಗಿಲಿಗೆ ಹೋದ ಶ್ರೀಪಾದರಾಜರ ಸನ್ನಿಧಾನದ ಹತ್ತಿರ ಒಂದು ಸಣ್ಣ ಹಳ್ಳಿ, ಅಲ್ಲೊಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಇವತ್ತಿಗೂ ಆ ವಿಜಯ ಸ್ತಂಭ ಇದೆ ಹಾಗೆ ಅಂತ ತಿಳಿಸ್ತಾರೆ. ಅಲ್ಲಿಂದ ಮುಂದೆ ಆ ಅಕ್ಷೋಭ್ಯ ತೀರ್ಥರು ಅವರ ನಂತರದಲ್ಲಿ ಅವರು ಜಯತೀರ್ಥರಿಗೆ ಆಶ್ರಮ ಕೊಡ್ತಾ ಇದ್ದಾರೆ. ಯಾರನ್ನು ನಾವು ನ್ಯಾಯಸುಧಾ ರಚನೆ ಮಾಡಿದವರು ಅಂತ ಹೇಳ್ತೇವೆ, ಸುಧಾ ಮಂಗಳಗಳ ವೈಭವವನ್ನು ಕಾಣ್ತೇವೆ. ಆ ಜಯತೀರ್ಥರು ಅಕ್ಷೋಭ್ಯ ತೀರ್ಥರ ಶಿಷ್ಯರು. ಜಯತೀರ್ಥರು ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಆಶ್ರಮ ಕೊಟ್ಟರು. ಆದರೆ ಅವರ ತಂದೆ ತಾಯಿಗಳಿಗೆ ವಿಷಯ ತಿಳಿದು, ತಂದೆ ದೊಡ್ಡ ಅಧಿಕಾರ ನಡೆಸ್ತಕ್ಕಂಥವ್ರು ಅಧಿಕಾರಿಗಳು, ಅವರಿಗೆ ವಿಷಯ ತಿಳಿದು ನಮ್ಮ ಅನುಮತಿ ಇಲ್ಲದೆ ನೀವು ನಮ್ಮ ಮಗನಿಗೆ ಆಶ್ರಮ ಕೊಟ್ಟಿದ್ದೀರಿ ಅಂಥೇಳಿ ಆಶ್ರಮ ಕೊಟ್ಟ ಮೇಲೆ ಆ ಮಗನನ್ನು ಕರ್ಕೊಂಡೋಗಿ ಬಲವಂತವಾಗಿ ಹೋಗಿ ಅವರಿಗೆ ಮದುವೆ ಮಾಡಿದ್ರು. ಆದರೆ ಆ ಹೆಂಡತಿಗೆ ಗಂಡನ ಬಳಿಗೆ ಹೋದಾಗ ಆ ಗಂಡ ಇರೋ ಜಾಗದಲ್ಲಿ ದೊಡ್ಡ ಹಾವು ಅವರಿಗೆ ಕಾಣಿಸ್ತು, ಶೇಷದೇವರು ಕಾಣಿಸಿದರು. ಅದು ಗಾಬರಿಯಾಗಿ ಮತ್ತೆ ಆ ಮಗನನ್ನು ತಂದು ವಾಪಸ್ ಕೊಟ್ಟರು. ಕೆಲವರನ್ನು ಭಗವಂತ ಕೆಲವೊಂದು ಕಾರ್ಯಕ್ಕೋಸ್ಕರವೇ ಸೃಷ್ಟಿ ಮಾಡಿರ್ತಾನೆ. ಸನ್ಯಾಸಿ ಆಗಬೇಕು ಅಂತಲೇ ಅವರನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಭಗವಂತನ ಸಂಕಲ್ಪ ಅರಿಯದೇ ಇದ್ದವರು ಈಗ ಅನಾಹುತಗಳು ಮಾಡಿರ್ತಾರೆ. ಮುಂದೆ ಅವರೇ ತಂದು ಮಗನನ್ನು ಸನ್ಯಾಸಿಗಳಿಗೆ ಅಕ್ಷೋಭ್ಯ ತೀರ್ಥರಿಗೆ ಒಪ್ಪಿಸಿದರು. ಅಕ್ಷೋಭ್ಯ ತೀರ್ಥರ ನಂತರ ಜಯತೀರ್ಥರು ಅಂತ ಅವರು ಪ್ರಸಿದ್ಧರಾದರು. ಆ ಜಯತೀರ್ಥರು ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಟೀಕಾಚಾರ್ಯರು ಅಂತಲೇ ಪ್ರಸಿದ್ಧರಾದವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಜಯತೀರ್ಥರು ಆ ಮೂಲರಾಮದೇವರನ್ನು ಪೂಜೆ ಮಾಡಿಕೊಂಡು ಬಂದರು. ಅಲ್ಲಿಂದ ವಿದ್ಯಾಧಿರಾಜ ಮುನಿಗಳು ಅಂತ ಅವರ ಶಿಷ್ಯರು ಕವೀಂದ್ರ ತೀರ್ಥರು ಅಂತ ಹೇಳಿ, ಅವರ ಶಿಷ್ಯರು ವಾಗೀಶ ತೀರ್ಥರು ಅಂತ ಹೇಳಿ, ಅವರ ನಂತರ ಅವರ ಶಿಷ್ಯರು ರಾಮಚಂದ್ರ ತೀರ್ಥರು ಅಂತ ಹೇಳಿ, ಆ ರಾಮಚಂದ್ರ ತೀರ್ಥರ ಆಶ್ರಮ ಶಿಷ್ಯರು ಶ್ರೀ ವಿಭುದೇಂದ್ರ ತೀರ್ಥರು ಅಂತ. ಆ ವಿಭುದೇಂದ್ರ ತೀರ್ಥರು ಮಹಾಯೋಗಿಗಳು, ನರಸಿಂಹದೇವರ ಸನ್ನಿಧಾನದಲ್ಲಿ ತಪಸ್ಸು ಮಾಡ್ತಾ ಇದ್ದವರು. ಆ ವಿಭುದೇಂದ್ರ ತೀರ್ಥರೇ ಶ್ರೀಪಾದರಾಜರಿಗೆ ವೇದಾಂತ ವಿದ್ಯೆಯನ್ನು ಉಪದೇಶ ಮಾಡಿದವರು. ಶ್ರೀಪಾದರಾಜರು ಮತ್ತು ಅದು ವ್ಯಾಸರಾಜರಿಗೆ ಉಪದೇಶ ಮಾಡೋದು. ಹೀಗೆ ಆ ಪರಂಪರೆಯನ್ನು ತಿಳಿಸ್ತಾ ಇದ್ದಾರೆ. ಅಹೋಬಲ ನರಸಿಂಹದೇವರ ಸನ್ನಿಧಾನದಲ್ಲಿ ತುಂಬ ತಪಸ್ಸು ಮಾಡಿ ದೊಡ್ಡ ವಿದ್ವಾಂಸರಾಗಿದ್ದವರು ವಿಭುದೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ವಿಭುದೇಂದ್ರ ಶ್ರೀಪಾದಂಗಳವರು ಪ್ರಚಂಡ ವಿದ್ವಾಂಸರು. ಹಾಗಾಗಿ ಅವರು ಆ ಕಾಲದ ವಿದ್ವಾಂಸರನ್ನೆಲ್ಲ ತಮ್ಮ ವಾದದಲ್ಲಿ ಪರಾಜಯಗೊಳಿಸಿ ಜಯಪತ್ರವನ್ನು ಪಡೆದಿದ್ದರು. ಆ ಜಯಪತ್ರವನ್ನು ತಮ್ಮ ಇಷ್ಟದೈವನಾದ ಶ್ರೀನಿವಾಸ ದೇವರಿಗೆ ಬಂಗಾರದ ಜಯಪತ್ರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ, 108 ಬಂಗಾರದಲ್ಲಿ ಬರೆಸಿದ ಜಯಪತ್ರವನ್ನು ಏನು ಸಮರ್ಪಣೆ ಮಾಡಿದ್ರು ಅದನ್ನೇ ವಿಭುದೇಂದ್ರ ತೀರ್ಥರು ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿದ್ರು. ಅದೇ ಇವತ್ತು 108 ಸುವರ್ಣ ಕಮಲವಾಗಿ ಶ್ರೀನಿವಾಸನಿಗೆ ಇವತ್ತಿಗೂ ಅದು ಅರ್ಚನೆ ಆಗ್ತಾ ಇದೆ ಅನ್ನುವ ಇತಿಹಾಸವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಆ ವಿಭುದೇಂದ್ರ ತೀರ್ಥರಿಂದ ಜಿತಾಮಿತ್ರ ತೀರ್ಥರು, ಅಲ್ಲಿಂದ ರಘುನಂದನ ತೀರ್ಥರು, ಅಲ್ಲಿಂದ ಸುರೇಂದ್ರ ತೀರ್ಥರು, ಈಗ ಆ ಪರಂಪರೆ ಬೆಳಕೊಂಡು ಬಂತು. ಅವರೆಲ್ಲರೂ ಕೂಡ ಆ ರಾಮಚಂದ್ರನ ನಿತ್ಯ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಸುರೇಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವರು ಶ್ರೀ ವಿಜಯೇಂದ್ರ ತೀರ್ಥರು ಅಂತ. ಅವರೇ ಕುಂಭಕೋಣದಲ್ಲಿ ಇರ್ತಕ್ಕಂಥವರು. ಆ ವಿಜಯೇಂದ್ರ ತೀರ್ಥರಿಗೆ ರಾಮರಾಯ ಅಂತ ವಿಜಯನಗರದ ರಾಜ, ಅವನು ರತ್ನಾಭಿಷೇಕ ಮಾಡಿ ಬೇಕಾದಷ್ಟು ಸಂಪತ್ತನ್ನು ವಿಜಯೇಂದ್ರರಿಗೆ ಸಮರ್ಪಣೆ ಮಾಡಿದ. ವಿಜೇಂದ್ರ ಸ್ವಾಮಿಗಳು ಅವನು ಕೊಟ್ಟ ಎಲ್ಲ ಸಂಪತ್ತನ್ನು ಬಳಸಿಕೊಂಡು ಅಲ್ಲಿದ್ದಂತಹ ಶ್ರೋತ್ರಿಯ ಬ್ರಾಹ್ಮಣರಿಗೆ, ವಿದ್ವಾಂಸರಿಗೆ ಅಗ್ರಹಾರಗಳನ್ನು ಕಟ್ಟಿಸಿ, ನೀವೆಲ್ಲ ಇಲ್ಲಿ ನೆಮ್ಮದಿಯಾಗಿ ಇದ್ದು ವಾಸ ಮಾಡಿಕೊಂಡು ಶಾಸ್ತ್ರ ಪಾಠ ಪ್ರವಚನ ಮಾಡಿಕೊಂಡಿರಿ ಅಂತೇಳಿ ವಿಜೇಂದ್ರ ಸ್ವಾಮಿಗಳು ಅಗ್ರಹಾರಗಳನ್ನು ಕಟ್ಟಿಸಿದರು ಹಾಗೆ ಅಂತ ಹೇಳ್ತಾರೆ. ಅಲ್ಲಿನ ಮುಂದೆ ವಿಜೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರಿಗೆ ಆಶ್ರಮ ಕೊಡ್ತಾರೆ. ಸುಧೀಂದ್ರ ತೀರ್ಥರು ಕೂಡ ಮೂಲರಾಮದೇವರನ್ನು ಪೂಜೆ ಮಾಡ್ಕೊಂಡು ಬರ್ತಾರೆ. ಆ ಸುಧೀಂದ್ರ ತೀರ್ಥರೇ ಮುಂದೆ ರಾಘವೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟ ಗುರುಗಳು ಅನ್ನುವ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವೆಂಕಟ ಭೂಪಾಲ ಅಂತ ಒಬ್ಬ ರಾಜನ ಆಸ್ಥಾನಕ್ಕೆ ಬಂದಿದ್ದಾರೆ ಅವರು ಸುಧೀಂದ್ರ ತೀರ್ಥರು. ಆ ವೆಂಕಟ ಭೂಪಾಲ ಅವನು ರಾಜನಾದರೂ ಕೂಡ ದೊಡ್ಡ ವಿದ್ವಾಂಸನಾಗಿದ್ದ. ಹಾಗಾಗಿ ಆ ಸುಧೀಂದ್ರ ತೀರ್ಥರು ಅವರಿಗೂ ವಾಕ್ಯಾರ್ಥ ವಿಚಾರವಾಗಿ ಅಲ್ಲಿ ಆ ರಾಜನ ಆಸ್ಥಾನದಲ್ಲಿದ್ದ ಅನೇಕ ವಿದ್ವಾಂಸರನ್ನು ತಮ್ಮ ಪಾಂಡಿತ್ಯದ ಪ್ರಭಾವ ಮತ್ತು ತಮ್ಮ ಸಿದ್ಧಾಂತ ನಿಷ್ಠೆಯಿಂದ ಅವರನ್ನು ಪರಾಜಯಗೊಳಿಸಿದರು. ಹಾಗಾಗಿ ಆ ವೆಂಕಟ ಭೂಪಾಲ
ದೊಡ್ಡ ವಿಜಯದ ಚಿಹ್ನೆಯಾಗಿ ಶಂಖ ಮೊದಲಾದಂತಹ ಅನೇಕ ಅದ್ಭುತವಾದ ಪವಿತ್ರ ವಸ್ತುಗಳನ್ನು ಆ ಗುರುಗಳಿಗೆ ಜಯಪತ್ರ ಬಿರುದು ಭಾವನೆಗಳು ಎಲ್ಲವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಅಲ್ಲಿನ ಮುಂದೆ ಅವರು ಸುಧೀಂದ್ರ ತೀರ್ಥರು ಕುಂಭಕೋಣಕ್ಕೆ ಬಂದಿದ್ದಾರೆ. ಆ ಕುಂಭಕೋಣದ ವರ್ಣನೆಯನ್ನು ಅಲ್ಲಿ ನಗರ ಹೇಗಿತ್ತು ಅನ್ನೋದನ್ನೆಲ್ಲ ನಗರದ ವರ್ಣನೆಯನ್ನು ತುಂಬ ಶ್ಲೋಕಗಳಿಂದ ಮಾಡ್ತಾರೆ. ಆ ಕುಂಭಕೋಣದಲ್ಲಿ ಅವರು ನಿವಾಸ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ತಂಜಾವೂರಿಗೆ ಬಂದಿದ್ದಾರೆ. ತಂಜಾವೂರಿನಲ್ಲಿ ರಘುನಾಥ ಭೂಪಾಲ ಅಂತ ಒಬ್ಬ ರಾಜ ಇದ್ದ. ಆ ರಘುನಾಥ ಭೂಪಾಲ ಸುಧೀಂದ್ರ ತೀರ್ಥರಿಗೆ ಕನಕಾಭಿಷೇಕವನ್ನು ಸಿಂಹಾಸನದಲ್ಲಿ ಕೂಡಿಸಿ ಮಾಡಿದ್ದಾರೆ. ಹೀಗೆಲ್ಲ ಇವರೆಲ್ಲ ರಾಜಗುರುಗಳಾಗಿ ಪ್ರಸಿದ್ಧರಾದವರು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ರಾಘವೇಂದ್ರ ಸ್ವಾಮಿಗಳ ವಂಶ ಪರಂಪರೆಯನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಗೌತಮರು ಗೋತ್ರ ಪ್ರವರ್ತಕರು, ಗೌತಮ ಗೋತ್ರ ಅಂತ ನಾವು ಹೇಳ್ತೇವೆ. ಗೌತಮರು ಒಂದು ರೀತಿಯಿಂದ ವೇದವ್ಯಾಸದೇವರ ಅವತಾರಕ್ಕೆ ಕಾರಣರಾದವರು. ಏನದು ಅದರ ಹಿನ್ನೆಲೆಯನ್ನು ಪುರಾಣಗಳಲ್ಲಿ ಹೇಳ್ತಾರೆ. ಒಮ್ಮೆ 12 ವರ್ಷಗಳ ಕಾಲ ದೀರ್ಘಕಾಲ ಬರಗಾಲ ಬಂತು. ಆ ಬರಗಾಲ ಬಂದಾಗ ಎಲ್ಲೂ ಸಾಧನೆ ಮಾಡಲಿಕ್ಕೆ ನೀರು ಗೀರು ಸೌಕರ್ಯಗಳು ಏನೂ ಇರಲಿಲ್ಲ. ಗೌತಮರ ಆಶ್ರಮದಲ್ಲಿ ಮಾತ್ರ ಅವರ ತಪೋಬಲದಿಂದ ಅಲ್ಲಿ ಬರಗಾಲ ಪ್ರವೇಶ ಮಾಡಿರಲಿಲ್ಲ. ಹಾಗಾಗಿ ಬೇರೆ ಬೇರೆ ಎಲ್ಲೆಲ್ಲೋ ಇದ್ದು ಋಷಿಮುನಿಗಳೆಲ್ಲ ಗೌತಮರ ಆಶ್ರಮಕ್ಕೆ ಬಂದು ಆ 12 ವರ್ಷದ ಅನಾವೃಷ್ಟಿಯ ಸಮಯದಲ್ಲಿ ಅಲ್ಲಿ ಎಲ್ಲ ಸಮೃದ್ಧಿ ಇತ್ತು. ಅಲ್ಲಿ ಅವರು ಸಾಧನೆ ಎಲ್ಲ ಮಾಡಿಕೊಂಡ್ರು. ಎಲ್ಲ ಕಡೆ ಬರಗಾಲ ಹೋಗಿ ಮಳೆ ಸುಭಿಕ್ಷೆ ಆದಮೇಲೆ ತಮ್ಮ ವಾಸಸ್ಥಳಕ್ಕೆ ವಾಪಸ್ ಹಿಂತಿರುಗಬೇಕು ಅಂತ ಅವರಿಗೆಲ್ಲ ಮನಸ್ಸಾಯಿತು. ಗೌತಮರೆಲ್ಲ ನಿವೇದನೆ ಮಾಡಿಕೊಂಡ್ರು. ಅನಾವೃಷ್ಟಿಯೆಲ್ಲ ಪರಿಹಾರ ಆಗಿದೆ, ನಾವು ನಮ್ಮ ತಪೋವನಕ್ಕೆ ಹೋಗ್ತೇವೆ, ನಮ್ಮ ಊರಿಗೆ ಹೋಗ್ತೇವೆ ಅಂದರು. ಆದರೆ ಆಶ್ರಮದ ತುಂಬ ಎಲ್ಲಿ ನೋಡಿದ್ರಲ್ಲಿ ಋಷಿಮುನಿಗಳು ಕೂತ್ಕೊಂಡು ಪಾಠ ಪ್ರವಚನ ತಪಸ್ಸು ಮಾಡ್ತಾ ಇದ್ದು ದೃಶ್ಯವನ್ನು ನೋಡಿ ಅನುಭವಿಸಿದ್ದಂತಹ ಅವರಿಗೆ ಬಿಟ್ಕೊಳ್ಳೋಕ್ಕೆ ಮನಸ್ಸು ಬರಲಿಲ್ಲ ಗೌತಮರಿಗೆ. ಆಯಿತು, ಈಗೇನು ಅವಸರ, ಇನ್ನು ಸ್ವಲ್ಪ ದಿವಸ ಇಲ್ಲೇ ಇರಿ, ಪರವಾಗಿಲ್ಲ ಹಾಗೆ ಅಂತ ಇದ್ದಾರೆ. ಹೀಗೆ ಗೌತಮರ ದಾಕ್ಷಿಣ್ಯ ಒಂದು ಕಡೆಯಿಂದ ತಮ್ಮ ಜನ್ಮಭೂಮಿಯ ಸೆಳೆತ, ಇಲ್ಲಿ ಗೌತಮರ ದಾಕ್ಷಿಣ್ಯಕ್ಕೆ ಒಳಗಾಗಿ ಅವರು ಕಸಿವಿಸಿ ಪಡ್ತಾ ಇದ್ದರು. ಆಗ ಮೇಲೆ ಒಂದು ಘಟನೆ ನಡೀತಂತೆ. ಏನಂದರೆ ಪಾರ್ವತೀ ದೇವಿ ತನ್ನ ಯಜಮಾನರಾದ ರುದ್ರದೇವರು ತಲೆಯಲ್ಲಿ ಗಂಗೆಯನ್ನು ಹೊತ್ಕೊಂಡಿದ್ದಾರೆ, ನಾನು ಪಕ್ಕದಲ್ಲಿ ಹೆಂಡತಿಯಾಗಿರುವಾಗ ಇನ್ನೊಬ್ಬ ಹೆಣ್ಣನ್ನು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಅಂತ ಅವಳು ಸ್ವಲ್ಪ ಅಸಮಾಧಾನ ಆಯ್ತಂತೆ. ಆಗ ಏನಾದರೂ ಮಾಡಿ ಆ ಗಂಗೆಯನ್ನು ಕೆಳಗಿಳಿಸಬೇಕು ಅಂತ ಪಾರ್ವತಿಗೆ ಮನಸ್ಸು ಆಯಿತು. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವ್ರ ಮಗ ಗಣಪತಿಗೆ ಹೇಳ್ದ. ಗಣಪತಿ ಹೇಳಿ ಇದಕ್ಕೊಂದು ಉಪಾಯ ಮಾಡ್ತೇನೆ ಅಂತ ಗಣಪತಿ ಹೇಳ್ದ. ಗಣಪತಿ ಗೌತಮರ ಋಷಿಗಳ ಆಶ್ರಮದಲ್ಲಿ ಗೌತಮರ ಆಶ್ರಮಕ್ಕೆ ಬಂದಿದ್ದಾರೆ. ಆ ಎಲ್ಲ ಬ್ರಾಹ್ಮಣರು ಕೂಡ ಅವರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಹೇಳ್ದ, ನಮಗೆ ಏನೂ ಅನಾನುಕೂಲ ಇಲ್ಲದೇ ಇದ್ದಾಗ ಇನ್ನೊಬ್ಬರಲ್ಲಿ ಬಂದು ಅವರ ಹಾಕಿದ ಅನ್ನ ತಿಂದುಕೊಂಡು ನಾವು ತಪಸ್ಸು ಮಾಡ್ತಾ ಇದ್ದಕ್ಕೆ ತಪಸ್ಸಿನ ಫಲ ನಮ್ಗೆ ಅನ್ನ ಹಾಕಿದವರು ಹೊರಟೋಗುತ್ತೆ. ನೀವೆಲ್ಲ ಬರಗಾಲ ಮುಗಿದಿದೆ, ನೀವು ನಿಮ್ಮ ಆಶ್ರಮಕ್ಕೆ ಹೋಗ್ರಿ, ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ ಅಂತ ಗಣಪತಿ ಕೇಳಿದ. ಅದಕ್ಕೆ ಅವರೊಂದು ನಮ್ಮದು ಅದೇ ತಾತ್ಪರ್ಯಪ್ಪ, ಆದರೆ ಗೌತಮರು ಬಿಡ್ತಾ ಇಲ್ಲ, ಅವರು ನಮ್ಮ ಮೇಲೆ ವಿಶೇಷವಾದಂಥ ಮಮತೆ ಇಟ್ಕೊಂಡಿದ್ದಾರೆ, ನಮಗೆ ಇಲ್ಲಿಂದ ಬಿಡಿಸ್ಕೊಂಡು ಹೋಗಬೇಕು, ಅವರ ದಾಕ್ಷಿಣ್ಯ ಹೋಗೋಕ್ಕಾಗ್ತಾ ಇಲ್ಲ ಹಾಗೆ ಅಂತಂದರು. ಅದಕ್ಕೆ ಗಣಪತಿ ಒಂದು ಉಪಾಯ ಮಾಡಿರಿ ಅಂತ ಹೇಳಿಕೊಟ್ಟ. ಅವರು ಅವರ ತಪಶಕ್ತಿಯಿಂದ ಒಂದು ಮಾಯಾ ಹಸುವಿನ ನಿರ್ಮಾಣ ಮಾಡಿದರು. ಆ ಮಾಯಾ ಹಸು ಅದು ಇವರ ಗೌತಮರ ಆಶ್ರಮದಲ್ಲಿದ್ದಂತಹ ಪೈರು ಏನಿದೆ ಆ ಪೈರುಗಳನ್ನು ತಿನ್ನಲಿಕ್ಕೆ ಶುರುವಾಯಿತು. ಗೌತಮರು ಯಾವತ್ತೂ ಯಾರಿಗೂ ಹಿಂಸೆ ಮಾಡದೇ ಇರೋರು ಪಾಪ ಅವರು ಬೆಳೆದ ಪೈರನ್ನೆಲ್ಲ ಹಸು ತಿಂತಾ ಇದೆ ಅಂತ ಹೇಳಿ ಹಸುವಿನ ಬೆನ್ನ ಮೇಲೆ ನಿಧಾನಕ್ಕೆ ಮುಟ್ಟಿ ಅದನ್ನು ಓಡಿಸ್ಲಿಕ್ಕೆ ಹೋದರು. ಅಷ್ಟೇ ಮಾತ್ರಕ್ಕೆ ಅದು ಸತ್ತೇ ಹೋಯಿತು. ಆಗ ನೀವು ಗೋಹತ್ಯೆ ಮಾಡಿದ್ದೀರಿ, ನಿಮ್ಮ ಮನೆಗಳು ನಾವು ಆಹಾರ ತಗೊಳ್ಳಲ್ಲ ಅಂತ ಅದನ್ನು ನೆಪ ಮಾಡಿಕೊಂಡು ಋಷಿಗಳೆಲ್ಲ ಹೊರಟರು. ಆಮೇಲೆ ಅವ್ರಿಗೆ ಅನ್ನಿಸ್ತು, ಹೀಗೆ ಮುಟ್ಟುಕೊಳ್ಳೆ ಸಾಯುವಂಥ ಹಸುಗಳು ಎಲ್ಲಿ ಪ್ರಪಂಚದಲ್ಲಿರುತ್ತೆ, ಇದರ ಹಿಂದೆ ಏನೋ ಕುತಂತ್ರ ಇದೆ ಅಂತ ಯೋಚನೆ ಮಾಡಿದ್ರು. ಆಗ ಈ ಋಷಿಗಳು ಮಾಡಿರೋ ತಾಪತ್ರಯ ಇದು ಅಂತ ಅರ್ಥ ಆಯಿತು. ನನ್ನ ಆಶ್ರಮದಲ್ಲಿ ಇಷ್ಟು ದೀರ್ಘಕಾಲ ಸಾಧನೆ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಪುಣ್ಯ ಸಂಪಾದನೆ ಮಾಡಿ ನನಗೆ ಗೋಹತ್ಯೆಯ ಆರೋಪ ಮಾಡಿಟ್ಟು ಹೋಗಿದ್ದೀರಿ ನೀವು, ಇಲ್ಲಿ ಪಡೆದ ಜ್ಞಾನ ಎಲ್ಲ ನಿಮಗೆ ಲೋಪವಾಗಲಿ ಎಂದು ಶಾಪ ಕೊಟ್ಟರು. ಹಾಗಾಗಿ ಯಾರು ಜಗತ್ತಿಗೆ ಜ್ಞಾನ ಕೊಡಬೇಕೋ ಆ ಗುರುಗಳಿಗೆ ಜ್ಞಾನದ ಲೋಪ ಆಗೋಯ್ತು ಗೌತಮರ ಶಾಪದಿಂದ. ಅದೇ ಕಾಲಕ್ಕೆ ಕಲಿಕಾಲವೂ ಪ್ರಾರಂಭ ಆಯಿತು. ಹಾಗಾಗಿ ಗೌತಮರ ಶಾಪ, ಕಲಿಕಾಲದ ಪ್ರಭಾವ, ಜಗತ್ತಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವ ಗುರುಗಳೇ ಇಲ್ಲದೇನೆ ಸಜ್ಜನರಿಗೆ ತಾತ್ವಿಕ ಗೊಂದಲಗಳು ಶುರುವಾಯಿತು. ಆಗ
ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನಲ್ಲಿ ಮೊರೆ ಇಡ್ತಾರೆ. ಆಗ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡಿ ಅವರಿಗೆ ವೇದ ವಿಭಾಗ ಮಾಡಿ ಬ್ರಹ್ಮಸೂತ್ರ ರಚನೆ ಮಾಡಿಕೊಟ್ಟು 18 ಪುರಾಣಗಳನ್ನು ಮಹಾಭಾರತವನ್ನೆಲ್ಲ ರಚನೆ ಮಾಡಿಕೊಟ್ಟು ಇದರಿಂದ ನೀವು ತತ್ವಜ್ಞಾನ ಪಡೆಯಿರಿ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ. ಹೀಗೆ ವೇದವ್ಯಾಸದೇವರ ಅವತಾರಕ್ಕೆ ಒಂದು ಕಾರಣ ಗೌತಮರು ಅನ್ನೋದನ್ನು ನಾವು ಈ ಸಂದರ್ಭದಿಂದ ಗಮನಿಸಬೇಕು. ಇದೆಲ್ಲ ಕಥೆ ಕೇಳಿದಾಗ ನಾವೇ ಇಂಥ ಕೆಲಸ ಮಾಡಲ್ಲ, ಅವರೇ ಹಾಗೆ ಮಾಡೋದು ಅಂತೇಳಿ ಏನೇನೋ ಕುತರ್ಕಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೆಲ್ಲ ಏನು ಅಂದರೆ ಒಂದು ದೊಡ್ಡ ಕೆಲಸ ಆಗಲಿಕ್ಕೆ ಒಂದು ಪೀಠಿಗೆ ಭಗವಂತ ಪ್ರೇರಣೆ ಮಾಡ್ತಾನೆ. ಆ ಪೀಠಿಗೆ ಆಗಿ ವೇದವ್ಯಾಸರು ಬರಬೇಕು. ಅದಕ್ಕೋಸ್ಕರ ಒಂದು ಪೀಠಿಕೆಯನ್ನು ಭಗವಂತ ಹೀಗೆ ಒಬ್ಬೊಬ್ಬರಿಗೆ ಬುದ್ಧಿಯಲ್ಲಿ ನಿಂತು ಪ್ರಚೋದನೆ ಮಾಡಿ ನಡೆಸಿಕೊಡ್ತಾನೆ. ಆ ಗೋಹತ್ಯೆ ಮಾಡಿದ ಮೇಲೆ ಗೌತಮರಿಗೆ ಗೋಹತ್ಯೆ ಪಾಪ ಪರಿಹಾರ ಆಗೋದು ಹೇಗೆ? ಅದಕ್ಕೆ ಋಷಿಗಳು ಹೇಳ್ತಾರೆ, ಆ ಶಿವನ ತಲೆಯಲ್ಲಿರೋ ಗಂಗೆಯನ್ನು ನೀವು ಕೆಳಗೆ ಹರಿಸಬೇಕು. ಆ ಗಂಗಾ ಪ್ರವಾಹ ಹರಿದು ಈ ಗೋವಿನ ದೇಹದ ಬೂದಿಯ ಮೇಲೆ ಅದು ಹೋದರೆ ಆವಾಗ ಗಂಗೆಗೆ ಗೋವಿಗೆ ಉದ್ಧಾರ ಆಗತ್ತೆ, ನಿಮಗೂ ಗೋಹತ್ಯೆ ಪಾಪ ಪರಿಹಾರ ಆಗತ್ತೆ ಅಂತಂದರು. ಹಾಗಾಗಿ ಆ ಗಂಗೆ ಶಿವನ ತಲೆಯ ಮೇಲಿರುವ ಗಂಗೆಯನ್ನು ಒಂದು ಧಾರೆ ಕೆಳಗೆ ಬೀಳುವಂತೆ ಹರಿಸಿದರು. ಅದೇ ಗೋದಾವರಿ ನದಿ ಅಂತ ಹೆಸರಾಯಿತು. ಗೋದ ಅಂದರೆ ಹಸುವಿಗೆ ಬದುಕು ಕೊಟ್ಟ, ವಾರಿ ಅಂದರೆ ನೀರು. ಅದು ಗೋದವಾರಿ, ಅದು ಬಾಯಿಯಲ್ಲಿ ಗೋದಾವರಿ ಅಂತ ಆಗಿದೆ. ಈಗ ಗೋದಾವರಿ ನದಿಯ ಉಗಮಕ್ಕೆ ಕಾರಣರಾದವರು ಆ ಗೌತಮರ ಆಶ್ರಮದಲ್ಲಿದ್ದ ಋಷಿಗಳು, ಗಣಪತಿ ಕೊಟ್ಟ ಸಲಹೆ, ಅವಳಿಗೆ ಪಾರ್ವತಿ ಹೇಳ್ಕೊಂಡ ಸಮಸ್ಯೆ, ಇದೆಲ್ಲವೂ ಒಂದು ಆ ನದಿ ಗಂಗೆ ಇನ್ನೊಂದು ಕವಲಾಗಿ ದಕ್ಷಿಣ ಭಾರತಕ್ಕೆ ಹರಿದು ಬರೋದಕ್ಕೆ ಕಾರಣಕ್ಕೋಸ್ಕರ ಒಂದು ಕಥೆಯನ್ನು ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಂತೆ ಆ ಋಷಿಗಳು ಜ್ಞಾನ ಲೋಪವನ್ನು ಪಡೆದಾಗ ವೇದವ್ಯಾಸದೇವರು ಬಂದು ಎಲ್ಲರಿಗೂ ಜ್ಞಾನವನ್ನು ಉಪದೇಶ ಮಾಡಿದ್ರು. ಹಾಗೆ ಅಂತಹ ಗೌತಮ ಗೋತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿಗಳೆಲ್ಲ ಆ ಗೌತಮ ಗೋತ್ರದಲ್ಲಿ ಬಂದವರು ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ತಿಳಿಸಿ ಅಲ್ಲಿ ಆ ಗೌತಮ ವಂಶ ಕೃಷ್ಣಾಚಾರ್ಯರು ಅಂತ ಒಬ್ಬರು ಮಹಾನುಭಾವರು ಹುಟ್ಟಿದ್ರು. ಅವರು ಶಾಸ್ತ್ರದ ಪಾಂಡಿತ್ಯದ ಜೊತೆಗೆ ವೀಣಾ ವಾದನ ಪಾಂಡಿತ್ಯವನ್ನು ಗಳಿಸಿದ್ರು. ದೊಡ್ಡ ಪ್ರಸಿದ್ಧ ವೀಣಾ ವೈಣಿಕರಾಗಿದ್ದರು. ಅಂತಹ ಕೃಷ್ಣಾಚಾರ್ಯರ ಮುಂದೆ ಅವರ ವಂಶ ಪರಂಪರೆಯಲ್ಲಿ ಮತ್ತೆ ಆ ಕೃಷ್ಣಾಚಾರ್ಯ ಎಂಥವರನ್ನು ವಿಜಯನಗರದ ಸಾಮ್ರಾಜ್ಯದ ದೊರೆಯಾದಂತಹ ಕೃಷ್ಣದೇವರಾಯನಿಗೆ ವೀಣೆಯನ್ನು ಕಲಿಸಿಕೊಟ್ಟ ಗುರುಗಳವರು ಅಂತಂತಾರೆ. ಆ ಕೃಷ್ಣದೇವರಾಯ ಅವರಿಂದ ವೀಣೆಯನ್ನು ಅಭ್ಯಾಸ ಮಾಡಿ ಅನೇಕ ಸಂಗೀತ ಕಲೆಗಳನ್ನೆಲ್ಲ ಕಲಿತುಕೊಂಡು ಅದಕ್ಕೆ ಗುರುದಕ್ಷಿಣೆಯಾಗಿ ದೊಡ್ಡ ದೊಡ್ಡ ಮುತ್ತಿನ ಗೊಂಚಲು ಇರತಕ್ಕಂತಹ ಹಾರವನ್ನು ಪ್ರಶಸ್ತಿ ಸಮೇತವಾಗಿ ಕೃಷ್ಣದೇವರಾಯ ಅವರಿಗೆ ಕೊಟ್ಟು ಆ ಕಡಗ ಬಿರುದಾವಳಿಗಳು ಅದನ್ನೆಲ್ಲ ಸಮರ್ಪಣೆ ಮಾಡಿದ್ದ ಗುರುದಕ್ಷಿಣೆಯಾಗಿ ಅಂತಹ ಕೃಷ್ಣಾಚಾರ್ಯರಿಗೆ ಕನಕಾಚಲ ಅಂತ ಒಬ್ಬ ಹೆಸರುಳ್ಳಂತಹ ಸುಪುತ್ರ ಹುಟ್ಟಿದ್ದಾರೆ. ಆ ಕನಕಾಚಲರು ಕೂಡ ಒಳ್ಳೆಯ ವಿದ್ವಾಂಸರಾಗಿದ್ದಾರೆ. ಆ ಕನಕಾಚಲ ಭಟ್ಟರಿಗೆ ತಿಮ್ಮಣ್ಣ ಭಟ್ಟರು ಅಂತ ಮಗ ಹುಟ್ಟಿದ್ದಾರೆ. ಆ ತಿಮ್ಮಣ್ಣ ಭಟ್ಟರು ಶ್ರೀನಿವಾಸನ ಪರಮ ಭಕ್ತರು, ವೇದಾಂತ ಶಾಸ್ತ್ರವನ್ನೆಲ್ಲ ಚೆನ್ನಾಗಿ ಕಲಿತವರು. ಜೊತೆಯಲ್ಲಿ ವಂಶ ಪಾರಂಪರಿಕವಾಗಿ ಅವರು ಕೂಡ ವೀಣಾವಾದನದ ವೈದುಷ್ಯವನ್ನು ಪಡೆದಿದ್ದಾರೆ. ಅನಂತರ ತಿಮ್ಮಣ್ಣಾಚಾರ್ಯರಿಗೆ ಗೋಪಿಕಾಂಬ ಅನ್ನುವವಳು ಹೆಂಡತಿಯಾಗಿದ್ದಾಳೆ. ಅವರಿಗೆ ಆ ತಿಮ್ಮಣ್ಣಾಚಾರ್ಯ ಎಂಥವರು ಅಂತಂದರೆ ಅವರಿಗೆ ವಿಜಯನಗರದ ರಾಜಸಭೆಯಲ್ಲಿ ಅವರ ಪಾಂಡಿತ್ಯವನ್ನು ನೋಡಿ, ಅವರ ವಾದ ವೈಖರಿಯನ್ನು ನೋಡಿ ಅನೇಕ ಬಿರುದುಗಳನ್ನು ರಾಜರು ಅವರಿಗೆ ಕೊಟ್ಟಿದ್ದರು. ಹಗಲು ದೀವಟಿಗೆ ಮರ್ಯಾದೆ ಅಂತ ಅಂದರೆ ಅವರು ಎಲ್ಲಿ ಹೋಗಬೇಕಾದರೂ ರಾತ್ರಿ ಹೊತ್ತು ದೀವಟಿಗೆ ಇಟ್ಕೊಂಡ್ರೆ ಕತ್ಲೆ ಹೋಗಲಿಲ್ಲ, ಅವ್ರ ಟಾರ್ಚ್ ಇರಲಿಲ್ಲ. ರಾತ್ರಿ ಹೊತ್ತು ಪಂಜ್ ಇಟ್ಕೊಂಡು ಹೋದರೆ ಕತ್ಲೆ ಹೋಗಲಿ ಬೆಳಕಾಗಲಿ ಅಂತ ಇಟ್ಕೊಂಡು ಹೋಗ್ತಾರೆ. ಅದಕ್ಕೆ ಮರ್ಯಾದೆ ಪ್ರಶ್ನೆ ಏನಲ್ಲ. ಆದರೆ ಹಗಲು ಕೂಡ ಅವರೆಲ್ಲ ಹೋಗ್ಬೇಕಾದ್ರೆ ಅವರ ಹಿಂದೆ ರಾಜ ಮರ್ಯಾದೆಯಾಗಿ ಒಂದು ದೀವಟಿಗೆ ಇಟ್ಕೊಂಡು ಹೋಗಬೇಕು. ಅಂಥ ಒಂದು ಹಗಲು ದೀವಟಿಗೆ ಮರ್ಯಾದೆ ಅಂತ ಆ ಕಾಲದಲ್ಲಿ. ಈಗ ಅದರ ಬೆಲೆ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಹಗಲು ರಾತ್ರಿ ಎರಡೊತ್ತು ದೀವಟಿಗೆ ಬೇಕಾಗಿಲ್ಲ ಈಗ. ಮತ್ತು ಆ ಕಾಲದಲ್ಲಿ ಅದಕ್ಕೊಂದು ಮರ್ಯಾದೆ ಪ್ರಶ್ನೆ ಇತ್ತು. ಹಾಗೆ ಅಂತಹ ಒಂದು ಗೌರವವನ್ನು ಪಡೆದವರವರು. ಅನಂತರ ಅವರು ಗೋಪಿಕಾಂಬೆ ಎಂಬ ಹೆಂಡತಿಯ ಜೊತೆಯಲ್ಲಿ ವಿಜಯನಗರದಲ್ಲಿ ಬಹಳ ಕಾಲ ವಾಸ ಮಾಡಿದರು. ಅಲ್ಲಿಂದ ಅವರು ವೆಂಕಟಾಚಲಕ್ಕೆ ಹೋಗಿ ಶ್ರೀನಿವಾಸನ ದರ್ಶನವನ್ನು ಪಡೆದು ವಿಜಯನಗರದಿಂದ ಹೊರಟಿದ್ದಾರೆ. ಅವರು ಸತ್ಪುತ್ರ ಸಂತಾನ ಪಡೆಯಬೇಕು ಅಂತ ಹೇಳಿ ಶ್ರೀನಿವಾಸ ದೇವರನ್ನು ಅನೇಕ ವ್ರತಾನುಷ್ಠಾನಗಳಿಂದ ಸಂತೋಷಪಡಿಸಿದ್ದಾರೆ. ಆ ಪಡಿಸಿ ಶ್ರೀನಿವಾಸ ದೇವರ ಆದೇಶದಂತೆ ಅವರು ಕಾಂಚಿ ಪ್ರಾಂತದಲ್ಲಿದ್ದಂತಹ
ಒಂದು ಕಾವೇರಿ ಪಟ್ಟಣ ಅಂತ ಅಲ್ಲಿಗೆ ಬಂದು ಅಲ್ಲಿ ಒಂದು ಅಗ್ರಹಾರದಲ್ಲಿ ಇದ್ದರು. ಅಲ್ಲೊಂದು ದೇವಾಲಯ, ಅಲ್ಲಿ ಲಕ್ಷ್ಮೀನಾರಾಯಣ ದೇವರಿದ್ದಾರೆ. ಆ ಲಕ್ಷ್ಮೀನಾರಾಯಣ ದೇವರನ್ನು ಸೇವೆ ಮಾಡಿ ಒಲಿಸಿಕೊಂಡು ಅವರಿಂದ ಒಂದು ಪುತ್ರ ಸಂತಾನವನ್ನು ಗೋಪಿಕಾಂಬಾದೇವಿ ಪಡೆದಿದ್ದಾರೆ. ಮೊದಲು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಅನಂತರ ಮುಂದೆ ಸ್ವಲ್ಪ ದಿವಸ ಆದಮೇಲೆ, ಸ್ವಲ್ಪ ವರ್ಷಗಳಾದ ಮೇಲೆ ಒಂದು ಗಂಡು ಮಗುವಿಗೂ ಕೂಡ ಜನ್ಮ ಕೊಟ್ಟಿದ್ದಾರೆ. ಆ ಮಗಳಿಗೆ ವೆಂಕಟಾಂಬ ಅಂತ ಹೆಸರಿಟ್ಟಿದ್ದಾರೆ. ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದವಳು ಅಂತ. ಮಗನಿಗೆ ಗುರುರಾಜ ಅಂತ ನಾಮಕರಣ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕಾಲ ಕಳೆದ ಮೇಲೆ ಅವರು ಇನ್ನೊಬ್ಬ ಶಾಸ್ತ್ರಾಭ್ಯಾಸ ಮಾಡತಕ್ಕಂತಹ ಶ್ರೇಷ್ಠನಾದ ಮಗ ಬೇಕು ಅಂತ ಹೇಳಿ ಮತ್ತೆ ಶ್ರೀನಿವಾಸನನ್ನು ಸೇವೆ ಮಾಡಿದ್ದಾರೆ. ಆಗ ಅದರ ಫಲವಾಗಿ ಆ ವೆಂಕಟಾಂಬೆ ಮತ್ತೊಂದು ಸಂತಾನವನ್ನು ಪಡೆದಿದ್ದಾರೆ ಹಾಗೆ ಅಂತ ಇದ್ದಾರೆ. ಹೀಗೆ ಆ ಒಂದು ಯಾಕೆ ಸಂತಾನವನ್ನು ಪಡೆಯುವ ಉದ್ದೇಶ ಅಂತಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಜಾಯಮಾನೋ ಹವೈ ಬ್ರಾಹ್ಮಣ ತ್ರಿಭಿರ್ಋಣವಾನ್ ಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜೆಯ ಪಿತೃಭ್ಯ ಯೇಷವಾಂಗಣಃ ಅಂತ. ಅಂದರೆ ಬ್ರಾಹ್ಮಣನಾದವನು ಹುಟ್ಟಬೇಕಾದ್ರೇ ಅವನಿಗೆ 3 ಋಣಗಳು ಹುಟ್ಟಿರುತ್ತೆ. 3 ಋಣಗಳಿಂದ ಸಹಿತವಾಗಿ ಅವನು ಹುಟ್ಟುತ್ತಾನೆ. ಒಂದು ಋಷಿ ಋಣ ಅಂತ. ಯಾಕೆಂದರೆ ಋಷಿಗಳು ಸಾಧನೆ ಮಾಡಿ ಕಂಡುಕೊಂಡ ವೇದಾಭ್ಯಾಸವನ್ನು ಇವನು ಮಾಡ್ತಾನೆ. ಹಾಗಾಗಿ ಆ ವೇದವನ್ನು ಯಾವ ಋಷಿಗಳು ಕಂಡುಕೊಂಡರು ಅವರ ಒಂದು ಋಣ ಇವನ ಮೇಲೆ ಇರುತ್ತೆ. ಅದರಂತೆ ಮತ್ತು ದೇವತೆಗಳ ಋಣ. ಯಾಕೆ ದೇವತೆಗಳು ಇವನಿಗೆ ಪ್ರೇರಣೆ ಮಾಡಿ ಇವರಿಂದ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ದೇವತೆಗಳ ಋಣ ಅಂತ ಒಂದಿರುತ್ತೆ. ಇನ್ನು ಪಿತೃ ಋಣ ಅಂತ ಒಂದಿರುತ್ತೆ. ಈ 3 ಋಣಗಳ ಜೊತೆಯಲ್ಲೇ ಬ್ರಾಹ್ಮಣನಾದವರು ಹುಡ್ತಾರೆ. ಈ 3 ಋಣವನ್ನು ಕಳ್ಕೊಳ್ಳೋದು ಹೇಗೆ ಅಂತಂದರೆ ಬ್ರಹ್ಮಚರ್ಯೆಯಿಂದ ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ಮಾಡುವುದರಿಂದ ಋಷಿಗಳ ಋಣದಿಂದ ಅವನು ಮುಕ್ತಿ ಪಡಿತಾನೆ. ಹಾಗೆ ಯಜ್ಞಯಾಗಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸಿ ದೇವಋಣದಿಂದ ಮುಕ್ತಿ ಪಡ್ತಾನೆ. ಹಾಗೆ ಯೋಗ್ಯಳಾದ ಪತ್ನಿಯನ್ನು ಪಡೆದು ಅಲ್ಲಿ ಯೋಗ್ಯವಾದ ಸಂತಾನವನ್ನು ಪಡೆದಾಗ ಪಿತೃಋಣದಿಂದ ಮುಕ್ತಿ ಹಾಗೆ ಅಂತಂತಾರೆ. ಹಾಗಾಗಿ ಪಿತೃಋಣದಿಂದ ಮುಕ್ತಿ ಪಡೆಯುವುದಕ್ಕೋಸ್ಕರವೇ ಯೋಗ್ಯವಾದ ಸಂತಾನವನ್ನು ಪಡೆಯಬೇಕು. ಅದಕ್ಕೋಸ್ಕರವೇ ಕನ್ಯಾದಾನ ಮಾಡುವಾಗಲೂ ಕೂಡ ಸಂಕಲ್ಪದಲ್ಲಿ ಪಿತೃಗಳಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗಲಿ ಅಂತ ಕನ್ಯಾದಾನ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿಸ್ತಾರೆ. ಹಾಗಾಗಿ ಆ ಒಂದು 2 ವಂಶವನ್ನು ಬೆಳಗುವ ಉತ್ತಮ ಸಂಸ್ಕಾರ ಸಂಪನ್ನವಾದಂತಹ ಹೆಣ್ಣನ್ನು ಸ್ವೀಕಾರ ಮಾಡಿ ಅವಳಲ್ಲಿ ಯೋಗ್ಯರಾದ ಮಗನನ್ನು ಪಡೆದರೆ ಆ ಮಗನಿಂದ ಪಿತೃಋಣದಿಂದ ಇವನು ಮುಕ್ತಿ ಪಡಿತಾನೆ ಹಾಗೆ ಅಂತ ಹೇಳಿದಾಗಿದೆ. ಅದಕ್ಕೋಸ್ಕರವಾಗಿ ಇವರು ಆ ವಿಶೇಷವಾದ ಸಂತಾನವನ್ನು ಭಗವಂತನ ಅನುಗ್ರಹದಿಂದ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅನಂತರ ಆ ಗೋಪಿಕಾಂಬೆ ಗರ್ಭವತಿಯಾದಾಗ ಅನೇಕ ಭಗವಂತನ ಪುಣ್ಯ ಕಥೆಗಳನ್ನು ಶ್ರವಣ ಮಾಡ್ತಾ ಇದ್ದರು. ಯಾಕೆಂದರೆ ಗರ್ಭವತಿಯಾದವಳು ಹೇಗೆ ತನ್ನ ಸಾಧನೆ ಮಾಡಿಕೊಳ್ತಾಳೆ, ಆ ಸಾಧನೆಯ ಫಲವಾಗಿ ಉತ್ತಮವಾದ ಸಂತಾನ ಹುಟ್ಟುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಗರ್ಭವತಿಯಾದವರು ಭಾಗವತ ಹರಿವಂಶ ಇದನ್ನೆಲ್ಲ ಕೇಳಬೇಕು ಓದಬೇಕು ಅಂತ ಒಂದು ಸಂಪ್ರದಾಯ ಬಂದಿತ್ತು. ಅದರಿಂದ ಆ ಮಕ್ಕಳಿಗೆ ಆ ಸಂಸ್ಕಾರ ಬರುತ್ತೆ. ಅದರಿಂದ ಅವಳು ಕೂಡ ಒಳ್ಳೆಯ ಪುರಾಣಗಳನ್ನು ಶ್ರವಣ ಮಾಡುವುದು ಮೊದಲಾದ ರೀತಿಯಲ್ಲಿ ಉತ್ತಮವಾದ ರೀತಿ ತನ್ನ ಗರ್ಭಧಾರಣೆಯ ಸಮಯವನ್ನು ಕಳೆದು ಮುಂದೆ ಆ ಉತ್ತಮವಾದ ಸಂತಾನಕ್ಕೆ ಅವರು ಕಾರಣನಾಗಿದ್ದಾರೆ. ಅನಂತರ ಈತ ಕಡೆಯಲ್ಲಿ ಕಾಶ್ಯಪ ಗೋತ್ರದ ವರ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಕಾಶ್ಯಪ ಗೋತ್ರದವರು, ಅವರ ತಂದೆ, ಅವರ ತಾತ, ಅವರ ಪ್ರಪಿತಾಮಹರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಕಶ್ಯಪರು ನಾವೆಲ್ಲರೂ ಒಂದು ರೀತಿಯಿಂದ ಕಶ್ಯಪರ ವಂಶದವರು. ಯಾಕೆಂದರೆ ಕಶ್ಯಪರಿಗೆ 13 ಜನ ಪತ್ನಿಯರು. ಅವರಲ್ಲಿ ನಾವು ಇವತ್ತೇ ಮನುಷ್ಯರು, ದೇವತೆಗಳು, ದೈತ್ಯರು, ಆನಂತರದಲ್ಲಿ ಕ್ರಿಮಿಕೀಟಗಳು, ಪಶು ಪಕ್ಷಿಗಳು, ಹಾವುಗಳು ಎಲ್ಲವೂ ಕೂಡ ಕಶ್ಯಪರ ಸಂತಾನವೇ. ಹಾಗಾಗಿ ಗೋತ್ರ ಗೊತ್ತಿಲ್ಲದೆ ಹೋದರೆ ಕಶ್ಯಪ ಗೋತ್ರ ಅಂತ ಹೇಳ್ರಿ ಅಂತ ಒಂದು ಹೇಳ್ತಾರೆ. ಯಾಕೆಂದರೆ ಮೂಲ ಅವರು ಕಶ್ಯಪರಿಂದ ಈ ಮನುಕುಲ ಪ್ರಾರಂಭ ಆಗಿದ್ದು. ಹಾಗಾಗಿ ಅಂತಹ ಪ್ರಸಿದ್ಧರಾದ ಕಶ್ಯಪರ ಗೋತ್ರದವರಾದಂಥ ಲಕ್ಷ್ಮೀ ನರಸಿಂಹಾಚಾರ್ಯರು ಹಾಗೆ ಅವರನ್ನು ವರ್ಣನೆ ಮಾಡ್ತಾರೆ. ಅನಂತರ ಗುರುರಾಜ ಅಂತ ಏನು ಮಗ ಇದ್ದ, ಆ ಗುರುರಾಜನಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡಿದ್ದಾರೆ. ಉಪನಯನ ಅಂತಂದರೆ ಅರ್ಥ 2 ಅರ್ಥ. ಉಪಾನು ಶಬ್ದಕ್ಕೆ ಸಂಸ್ಕೃತ ಹತ್ತಿರ ಅಂತ ಒಂದು ಅರ್ಥ, ಎತ್ತರ ಅಂತ ಒಂದು ಅರ್ಥ. ಅವನು ಉಪನಯನ ಆಗುವ ಮುಂಚೆ ಬ್ರಾಹ್ಮಣನು ಕೂಡ ಶೂದ್ರ ಸಮಾನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕೆಂದರೆ ಯಾವುದೇ ವೈದಿಕ ಕರ್ಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹೇಗೆ ಶೂದ್ರನಿಗೆ ಅಧಿಕಾರ ಇಲ್ಲ, ಉಪನಯನ ಆಗುವ ಮುಂಚೆ ಇವನಿಗೂ ಆ ಅಧಿಕಾರ ಇರಲ್ಲ.
ಹಾಗಾಗಿ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಅಂತ. ಹುಟ್ಟುವಾಗ ಅವನು ಶೂದ್ರನಂತೆ ಹುಟ್ಟುತ್ತಾನೆ, ಉಪನಯನ ಆದಮೇಲೆ ಅವನು ದ್ವಿಜ ಅಂತ ಅನಿಸ್ಕೊಳ್ತಾನೆ. ಹಾಗೆ ಅಂತ ದ್ವಿಜ ಅಂತ ಯಾಕೆ ಹೆಸರು? ದ್ವಿಜ ಅಂದರೆ ಇಬ್ಬರು ತಾಯಿಯಂದರಿಂದ ಜನ್ಮ ಪಡೆದವನು ಅಂತ. ಒಬ್ಬಳು ಜನ್ಮ ಕೊಟ್ಟ ತಾಯಿ, ಇನ್ನೊಬ್ಬಳು ಗಾಯತ್ರಿ ಮಾತೆ. ಆ ಗಾಯತ್ರಿಯಿಂದ ಎರಡನೇ ಜನ್ಮವನ್ನು ಪಡಿತಾನವನು. ಹಾಗಾಗಿ ದ್ವಿಜ ಅಂದರೆ 2 ಬಾರಿ ಹುಟ್ಟಿದವನು ಅಂತ ಅರ್ಥ. ಸಂಸ್ಕೃತದಲ್ಲಿ ಹಕ್ಕಿಗಳಿಗೂ ದ್ವಿಜ ಅಂತಿದೆ. ಯಾಕೆಂದರೆ ಮೊಟ್ಟೆಯ ರೂಪದಲ್ಲಿ ಒಮ್ಮೆ ಹುಟ್ಟುತ್ತಾರೆ, ಮೊಟ್ಟೆಯಿಂದ ಮತ್ತೆ ಇನ್ನೊಮ್ಮೆ ಹುಟ್ಟು ಹೊರಗೆ ಬರ್ತಾರೆ. ಆದರೆ 2 ಬಾರಿ ಹುಟ್ಟು ಪಡೆಯೋರು ಅಂತ ಹೇಳಿ ಹಕ್ಕಿಗಳಿಗೂ ದ್ವಿಜ ಅಂತ ಕರೀತಾರೆ. ಹಲ್ಲುಗಳಿಗೂ ದ್ವಿಜ ಅಂತ ಕರೀತಾರೆ. ಒಮ್ಮೆ ಹುಟ್ಟಿ ಅದು ಬಿದ್ದು ಮತ್ತೆ ಇನ್ನೊಮ್ಮೆ ಹಲ್ಲು ಹುಟ್ಟುತ್ತೆ, ಅದಕ್ಕೆ ಹಲ್ಲುಗಳಿಗೂ ದ್ವಿಜ ಅಂತ ಕರೀತಾರೆ. ಆತ 2 ಬಾರಿ ಹುಟ್ಟುವ ವಸ್ತುಗಳನ್ನೆಲ್ಲ ಈ ದ್ವಿಜ ಗುಂಪಲ್ಲಿ ಸೇರಿಸ್ತಾರೆ. ಹಾಗೆ ಬ್ರಾಹ್ಮಣನು ಕೂಡ ಮೊದಲು ತನ್ನ ಜನ್ಮ ಕೊಟ್ಟ ತಾಯಿಯಿಂದ ಹೊರಗೆ ಬರ್ತಾನೆ, ಅನಂತರ ಗಾಯತ್ರಿ ಮಾತೆಯಿಂದ ಹೊರಗೆ ಬರ್ತಾನೆ. ಅದಕ್ಕೆ ಗಾಯತ್ರಿ ಉಪದೇಶ ಮಾಡಬೇಕಾದ್ರೆ ನಮ್ಮಲ್ಲಿ ಕ್ರಮ ಇಲ್ಲ. ಉಡುಪಿ ಕಡೆಯಲ್ಲಿ ಆ ಹುಡುಗನಿಗೆ ಒಂದು ಮಡಪಲ್ಲಿ ಒಂದು ವಸ್ತ್ರವನ್ನು, ಹೊಸ ವಸ್ತ್ರವನ್ನು ತಲೆಯಿಂದ ಕಾಲು ತನಕ ಪೂರ್ತಿ ಸುತ್ತಿ ಬಿಡ್ತಾರೆ. ಅದು ಗಾಯತ್ರಿಯ ಗರ್ಭ, ಅಲ್ಲಿಂದ ಹೊರಗೆ ಬರ್ತಾನೆ ಅಂತ ಅನುಸಂಧಾನ. ತಂದೆ ಉಪದೇಶ ಮಾಡ್ತಾನೆ. ಉಪದೇಶ ಪಡೆದು ಅವತ್ತು ತಂದೆಗೂ ಅವತ್ತೇ ಉಪದೇಶ ಆಗಬೇಕಾಗಿದ್ದರೆ ಅವನು ಮೊದಲು ಪುರೋಹಿತರನ್ನು ಕೇಳ್ಕೊಂಡು ಆಮೇಲೆ ಮಗನಿಗೆ ಉಪದೇಶ ಮಾಡಬೇಕಾಗತ್ತೆ. ಆದರೆ ಮಗನಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡೋ ಯೋಗ್ಯತೆ ಬರಲಿಕ್ಕೆ ತಂದೆ 12,000 ಗಾಯತ್ರಿ ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅವನು 1-1.5 ತಿಂಗಳಿಂದ 12,000 ಗಾಯತ್ರಿ ಜಪ ಮಾಡಿಕೊಂಡ್ರೆ ಮಗನಿಗೆ ಗಾಯತ್ರಿ ಉಪದೇಶ ಮಾಡೋಕ್ಕೆ ಅಧಿಕಾರ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಹಾಗೆ ಗಾಯತ್ರಿ ಜಪವನ್ನು ಮಾಡಿ ಅವನು ಮಗನಿಗೆ ಉಪದೇಶ ಮಾಡ್ತಾನೆ. ಆ ಗಾಯತ್ರಿ ದೇವಿಯಿಂದ, ಗಾಯತ್ರಿ ಅಂತಂದರೆ ಭಗವಂತನದ್ದೇ ಹೆಣ್ಣು ರೂಪ ಅದು. ಹಾಗಾಗಿ ಗಾಯತ್ರಿಯಿಂದ ಯಾರೋ ಬೇರೆ ದೇವತೆ ಅಂತಲ್ಲ, ಭಗವಂತನದ್ದೇ ಹೆಣ್ಣು ರೂಪ, ಸ್ತ್ರೀ ರೂಪ ಅದು. ಅದರಿಂದ ಅವನು ಮತ್ತೆ ಜನ್ಮವನ್ನು ಪಡೀತಾನೆ ಅಂತ ಅರ್ಥ. ಅಂತಹ ಉಪನಯನವನ್ನು, ಮತ್ತು ಉಪನಯನ ಅಂದರೆ ಇದರಿಂದ ಏನು, ಉಪನಯನ ಆದಮೇಲೆ ಅವನು ವೇದಾಭ್ಯಾಸಕ್ಕೆ ಅರ್ಹನಾಗ್ತಾನೆ. ಆದ್ದರಿಂದ ಅವನನ್ನು ಎತ್ತರಕ್ಕೆ ಒಯ್ಯುವ ಸಂಸ್ಕಾರ. ಅವನು ಮೊದಲು ಯಾವ ಕರ್ಮ, ವೇದೋಕ್ತವಾದ ಯಾವ ಕರ್ಮದಲ್ಲೂ ಅಧಿಕಾರ ಇಲ್ಲದೆ ಇರ್ತಾನವನು. ಉಪನಯನ ಆದಮೇಲೆ ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರ ಪಡಿತಾನೆ, ವೇದಾಧ್ಯಯನಕ್ಕೆ ಅರ್ಹತೆ ಪಡಿತಾನೆ. ಹಾಗಾಗಿ ಉಪನಯನ ಅಂದರೆ ಅವನನ್ನು ಮೇಲಕ್ಕೆ ಎತ್ತುವ ಕಾರ್ಯಕ್ರಮ ಅಂತ. ಉಪನಯನ ಆದಮೇಲೆ ಏನು ಮಾಡಬೇಕು ಅಂತಂದರೆ, 8 ವರ್ಷಂ ಬ್ರಾಹ್ಮಣಂ ಉಪನಯಿತ ತಮ್ಮ ಅಧ್ಯಾಪಯಿತ ಅಂತ ವೇದ. 8 ವರ್ಷಕ್ಕೆ ಉಪನಯನ ಮಾಡಿ ಅನಂತರ ಗುರುಕುಲಕ್ಕೆ ಕಳುಹಿಸಿಕೊಡ್ಬೇಕು. ಅಲ್ಲಿ 12 ವರ್ಷ ಅವರು ಶಾಸ್ತ್ರಾಭ್ಯಾಸ ಮಾಡಿಕೊಂಡು ಈಚೆ ಬಂದ ಮೇಲೆ ಅವರಿಗೆ ಆ 12 ವರ್ಷ ಇದ್ದಾಗ ವೈರಾಗ್ಯ ಬಂದಿದ್ದರೆ ಸನ್ಯಾಸಿ ಆಗಬೇಕು. ಅವನಿಗೆ ವೈರಾಗ್ಯ ಇಲ್ಲದವರು ಅವನು ಮದುವೆ ಮಾಡ್ಕೊಳ್ಬೇಕು. ಏನೂ ಇಲ್ಲದೆ ಹಾಗೆ ಎಡಬಡಿಗೆಯಾಗಿ ಇರಬಾರ್ದು ಅಂತ ಶಾಸ್ತ್ರ. ಹಾಗಾಗಿ ಅದಕ್ಕೆ ಸ್ನಾತಕ ವ್ರತ ಅಂತ ಮಾಡ್ತಾರೆ. ನಾವು ಸ್ನಾತಕೋತ್ತರ ಪದವಿ ಕಾಲೇಜು ಅಂತೆಲ್ಲ ಹೆಸರು ಹೇಳ್ತಾ ಇರ್ತೀವಿ ನಾವು. ಸ್ನಾತಕ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಗುರುಕುಲದಲ್ಲಿರುವಾಗ ಅವನಿಗೆ ಯಾವುದೇ ಸೂತಕಾಲಿ ಮೈಲಿಗೆಗಳು ಅವನಿಗೆ ಅಂಟಲ್ಲ. ಅವನು ಗುರುಕುಲದಲ್ಲಿರೋ ಹುಡುಗರಿಗೆ ಏನೇ ಯಾರದೇ ಸೂತಕ ಬಂದು ತಂದೆ ತಾಯಿಗಳು ಮಮತೆಯಿಂದ ಹೋಗಿ ಹೇಳಕ್ಕೆ ಹೋಗಬಾರ್ದು. ತಂದೆ ತಾಯಿಗಳು ಬಿಟ್ಟು ಬೇರೆ ಯಾವುದೇ ಮರಣದ ಸುದ್ದಿಗಳನ್ನು ಮಗನಿಗೆ ತಿಳಿಸಬಾರ್ದು. ಅಲ್ಲಿರೋ ತನಕ ಅವನಿಗೆ ಯಾವುದೇ ಮೈಲಿಗೆ ಇಲ್ಲ. ಅವನು ಅಕಸ್ಮಾತ್ ಮಧ್ಯೆಯಲ್ಲಿ ಈ ಮೈಲಿಗೆ ಅವಧಿಯೊಳಗೆ ಮನೆಗೆ ಬಂದರೆ ಮತ್ತು ಅವನು ಮೈಲಿಗೆ ಅಂಟತ್ತೆ. ಅದಕ್ಕೋಸ್ಕರ ಹಳೆ ಕಾಲದಲ್ಲಿ ಗುರುಕುಲ ವಾಸದಲ್ಲಿ 12 ವರ್ಷ ಬಿಟ್ಟುಬಿಟ್ರೆ ಮಧ್ಯೆ ಮನೆಗೆ ಕರೆಸೋದು, ಡಬ್ಬಿ ತಿಂಡಿ ಕೊಡೋದು, ಎಲ್ಲ ಕಾರ್ಯಕ್ರಮಗಳು ಆ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಅವರು ಮನೆಗೆ ಬರೋ ಕಾರ್ಯಕ್ರಮ ಇಲ್ಲ. ಆ 12 ವರ್ಷ ವಿದ್ಯಾಭ್ಯಾಸ ಮುಗಿದ ಮೇಲೆ 12 ವರ್ಷದ ಅವಧಿಯಲ್ಲಿ ಯಾವುದಾದ್ರೂ ಮೈಲಿಗೆಗಳು ಬಂದಿರುತ್ತೆ ಅಂತ ಹೇಳಿ ಅವನು 12 ವರ್ಷ ಮುಗಿಸ್ಕೊಂಡು ಬಂದ ಮೇಲೆ 3 ದಿವಸ ಸೂತಕಾಚರಣೆ ಮಾಡಬೇಕು. ಅವನು ಯಾರು ಹೋಗಲಿ ಬಿಡಲಿ 3 ದಿವಸ ಸೂತಕಾಚರಣೆ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಾನೆ. ಅದಕ್ಕೆ ಸ್ನಾತಕ ಅಂತ ಅವನನ್ನು ಕರೆಯೋದು. ಯಾಕೆಂದರೆ ಈ 12 ವರ್ಷದ ಅವಧಿಯಲ್ಲಿ ಯಾವ್ಯಾವ ಸೂತಕಗಳು ಬಂದಿರುತ್ತೆ ಅದನ್ನು ನನಗೆ ಅದಕ್ಕೆ ಸೂತಕ ಆಚರಣೆ ಮಾಡಿರಲ್ಲ ಅಂಥೇಳಿ ಆ ಶುದ್ಧಿಗೋಸ್ಕರವಾಗಿ 3 ದಿವಸ ಅವನು ಸೂತಕವನ್ನು ಆಚರಣೆ ಮಾಡಿ ಆಮೇಲೆ ಶುದ್ಧಿಯಾಗಿ ಹೊರಗೆ ಮನೆಗೆ ಬರ್ತಾನೆ. ಅದಕ್ಕೆ ಸ್ನಾತಕ ಅಂತ ಅವನನ್ನು ಕರೆಯೋದು. ಆಗ ಸ್ನಾತಕೋತ್ತರ ಪದವಿಯಿಂದ ಆಮೇಲೆ ಓದೋದಂಥ ವಿಶೇಷ ವಿದ್ಯಾಭ್ಯಾಸ. ಅದಕ್ಕೆ ಸ್ನಾತಕೋತ್ತರ ಪದವಿ ಕಾಲೇಜು ಇತ್ಯಾದಿ ಶಬ್ದಗಳನ್ನು ಬಳಸ್ತೇವೆ. ಅದರ ಅರ್ಥ ಏನು ಅನ್ನೋದನ್ನು ಪ್ರಾಚೀನ ಕ್ರಮದಲ್ಲಿ ಈ ರೀತಿ ಕ್ರಮ ಅದಕ್ಕೆ. ಅಂತಹ ಒಂದು ಉಪನಯನ ವಿದ್ಯಾಭ್ಯಾಸವನ್ನೆಲ್ಲ ವೆಂಕಟನಾಥನಿಗೆ ಮಾಡಿಸಿದ್ದಾರೆ. 2ನೇ ಮಗನೇ ವೆಂಕಟನಾಥ ಅಂತ. ಆ ವೆಂಕಟನಾಥನನ್ನು ಅವನಿಗೆ ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ಸರಸ್ವತಿ ಎನ್ನುವಂತಹ ಹೆಣ್ಣನ್ನು ತಂದು ವಿವಾಹ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಆ ವಂಶಾವಳಿಯನ್ನು ಹೇಳ್ತಾರೆ. ಕಶ್ಯಪರ ಗೋತ್ರದಲ್ಲಿ ಉತ್ಪನ್ನರಾದಂತಹ ತಿಮ್ಮಣ್ಣ ಅಂತ ಒಬ್ಬ ಹೆಸರು. ಅವರು ಆ ಕಾಲಕ್ಕೆ ಡಂಕನಪುರ ಅಂತ ಒಂದು, ಅಲ್ಲಿ ಅದಕ್ಕೆ ನಾಯಕರಾಗಿದ್ದರು ಅವರು. ಆ ವಂಶದಲ್ಲಿ ತಿಮ್ಮರಸಾರಿಯ ಅಂತ ಒಬ್ಬ ಬ್ರಾಹ್ಮಣೋತ್ತಮರು ಹುಟ್ಟಿದರು. ಅವರು ಕೂಡ ವಿಶೇಷವಾದ ವಿದ್ವಾಂಸರಾಗಿದ್ದರು. ಆ ವಂಶ ಪರಂಪರೆಯಲ್ಲಿ ತಿಮ್ಮರಸಾರಿಯ ಅಂತ ಅವರಿಗೆ ಫಣಿಶಾಯಿ ಅಂತ ಒಬ್ಬ ಮಗ ಇದ್ದಾನೆ.
ಆ ಫಣಿಶಾಯಿಗೆ ಲಕ್ಷ್ಮೀ ನರಸಿಂಹ ಅಂತ ಒಬ್ಬ ಮಗ. ಆ ಲಕ್ಷ್ಮೀ ಫಣಿಶಾಯಿಯರು ಉಪನಯನ ಸಂಸ್ಕಾರವನ್ನು ಹೊಂದಿರುವಂತಹ ತಮ್ಮ ಮಗ ಲಕ್ಷ್ಮೀ ನರಸಿಂಹನಿಗೆ ವೆಂಕಟಾಂಬೆ ಎನ್ನುವ ಮಗಳನ್ನು ತಂದು ವಿವಾಹ ಮಾಡ್ತಾರೆ. ಆ ತಿಮ್ಮಣ್ಣಾರ್ಯ ಮತ್ತು ಗೋಪಿಕಾಂಬೆಯರು ಅನ್ನುವರು ವರಾನ್ವೇಷಣೆ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಬಂದಾಗ ಅವರು ಉತ್ತಮವಾದಂತಹ ವರ ವೆಂಕಟನಾಥನನ್ನು ನೋಡಿ ತಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾರೆ ಹಾಗೆ ಅಂತ ತಿಳಿಸ್ತಾರೆ. ಆನಂತರ ವೆಂಕಟಾಂಬೆಯ ವಿವಾಹವಾಗಿ ಕೆಲವು ದಿವಸಗಳು ಕಳೆದ ಮೇಲೆ ಜ್ಯೇಷ್ಠ ಪುತ್ರನಾದ ಗುರುರಾಜರ ಉಪನಯನವನ್ನು ಮಾಡ್ತಾರೆ. ಹೀಗೆ ಮಗಳ ಮದುವೆಯಾಗಿ ಕೆಲವೇ ದಿವಸದಲ್ಲಿ ವೆಂಕಟನಾಥನ ತಂದೆ ದಿವಂಗತರಾಗ್ತಾರೆ. ಹಾಗಾಗಿ ಇಡೀ ಸಂಸಾರದ ಭಾರ ಹಿರಿಯರಾದಂತಹ ಗುರುರಾಜಾಚಾರ್ಯರ ತಲೆ ಮೇಲೆ ಬೀಳುತ್ತೆ. ಅವರು ತಮ್ಮನೆಗೆ ಉಪನಯನ ಮಾಡಿ ವೇದಾಧ್ಯಯನವನ್ನು ಮಾಡಿಸಿದರೆ ನಮ್ಮ ತಂದೆಗೆ ಗೌರವ ಕೊಟ್ಟಂತಾಗತ್ತೆ ಅಂತ ಹೇಳಿ ತಮ್ಮನಾದ ಗುರುರಾಜಾಚಾರ್ಯರಿಗೆ ಉಪನಯನವನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡ್ತಾರೆ. ಅನಂತರ ಆ ವೆಂಕಟನಾಥ ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ ಯಜುಶಾಖೆಯನ್ನು ಅವರಲ್ಲಿ ವಿಶೇಷವಾಗಿ ಓದ್ತಾರೆ. ಅನಂತರ ಅವರು ಆ ಗುರುಕುಲದಲ್ಲಿ ಏನು ವಾಸವಾಗಿದ್ದರು ಅದನ್ನೆಲ್ಲ ಸ್ವಲ್ಪ ವರ್ಣನೆ ಮಾಡ್ತಾ ಇದ್ದಾರೆ. ಅನಂತರ ಒಂದೊಂದೇ ಹಂತವಾಗಿ ವೆಂಕಟನಾಥರಿಗೆ ಅವರು ಯೌವನವನ್ನು ಪಡೆದರು. ಆ ಯೌವನವನ್ನು ಪಡೆದಾಗ ಅವರಲ್ಲಿ ಇದ್ದ ಮುಖದ ಸೌಂದರ್ಯ ಅದೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾರೆ. ಅನಂತರ ಅವರು ಸತ್ಕಾಲಕ್ಷೇಪ ಮಾಡಬೇಕು ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀತಾ ಇದ್ದರು ಅಂತಾರೆ. ಆಮೇಲೆ ಮುಂದೆ ಗೋಪಿಕಾಂಬ ಮತ್ತು ಅಣ್ಣನಾದ ಗುರುರಾಜಾಚಾರ್ಯರನ್ನು ಕೂಡಿಕೊಂಡು ಆ ವೆಂಕಟಾಚಾರ್ಯರು ಕನ್ಯೆಯ ಅಂದರೆ ಸರಸ್ವತಿ ಎಂಬ ಕನ್ಯೆಯನ್ನು ಏನು ಕೊಡಲಿಕ್ಕೆ ಬಂದಿದ್ದಾರೆ. ಆ ಬಂಧುಗಳನ್ನು ಸತ್ಕಾರಗೊಂಡು ಆ ವಧುವಿನ ವಾಸಸ್ಥಳವಾದ ಅಗ್ರಹಾರಕ್ಕೆ ಹೋಗಿದ್ದಾರೆ. ಆ ವಿವಾಹದ ಘಟ್ಟಗಳನ್ನೆಲ್ಲ ಸ್ವಲ್ಪ ವರ್ಣನೆ ಮಾಡ್ತಾರೆ. ಹೇಗೆ ಯಾವ್ಯಾವ ರೀತಿ ಏನೇನಾಯಿತು ಅಂತ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಹೀಗೆ ವಧುಪಕ್ಷ ವರಪಕ್ಷ ಅಂತ ಎರಡು ಗುಂಪಾಗಿ ಅವರಲ್ಲಿ ಪರಸ್ಪರ ಇಬ್ಬರು ಕೂಡ ಜ್ಞಾನಿಗಳಾಗಿದ್ದರು. ಹಾಗಾಗಿ ಅವರ ಒಂದು ಹೊಂದಾಣಿಕೆ ಬಹಳ ಅನುರೂಪವಾಗಿತ್ತು. ಆಮೇಲೆ ಮುಂದೆ ಅವರ ವಂಶ ಪರಂಪರೆಯಲ್ಲಿ ಪ್ರತಿನಿತ್ಯ ಅವರು ವೆಂಕಟಾಚಾರ್ಯರು ಮುಂದೆ ಅನೇಕ ಊರುಗಳಿಗೆ ಅವರು ಸಂಚಾರಕ್ಕೆ ಹೊರಟರಂತೆ. ಹೊರಟಾಗ ಅವರು ಗ್ರಾಮೇ ಅಧ್ಯಾಪಕ ಜಾತ ಮಾತ್ರ ಗೇಹೇ ಸರ್ವಶಾಸ್ತ್ರಾಗಮಾನಾಂ ಸಾಯಂ ಪ್ರಾತರ್ಹೋ ಮಧುಮಾತಿ ನೀಲಂ ರೂಪೋಪೇತಂ ಯತ್ರ ನಿರೂಪಮಭ್ರಂ. ಅವರು ಕುಂಭಕೋಣಕ್ಕೆ ಬಂದರು ಅಂತ ಹೇಳಿ ಕುಂಭಕೋಣವನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರು ಹುಟ್ಟಿದವರೆಲ್ಲ ಶಾಸ್ತ್ರ ವೇದ ಅಧ್ಯಾಪಕರಾಗಿದ್ದರಂತೆ. ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಸಾಯಂಕಾಲ ಅಗ್ನಿ ಕಾರ್ಯ ವೈಶ್ವರ್ಯವಾದಿ ಹೋಮಗಳಾಗಿ ಎಲ್ಲರ ಮನೆಯಿಂದ ಆ ಹೋಮ ಧೂಮ ಹೊರಗೆ ಬರ್ತಾ ಇತ್ತು ಅಂತ ಇದ್ದಾರೆ. ಆ ಕುಂಭಕೋಣ ಕ್ಷೇತ್ರದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವಾಸ ಮಾಡಿದ್ರು. ವೆಂಕಟನಾಥಾಚಾರ್ಯರು ಪ್ರತಿನಿತ್ಯ ಆ ಸುಧೀಂದ್ರ ತೀರ್ಥರ ಸಮೀಪಕ್ಕೆ ಹೋಗಿ ಅವರ ಸೇವೆ ಮಾಡಿ ಅವರಿಂದ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ಆ ವೆಂಕಟನಾಥಾಚಾರ್ಯರು ಮೊದಲು ವ್ಯಾಕರಣ ಮಹಾಭಾಷ್ಯ, ಅನಂತರ ಪೂರ್ವಮೀಮಾಂಸಾ ಗ್ರಂಥ, ಹಾಗಾಗಿ ಭಾಮತಿ ಗ್ರಂಥ, ಈಗ ಅನೇಕ ಗ್ರಂಥಗಳು, ಶ್ರೀ ವ್ಯಾಸತೀರ್ಥರಿಂದ ರಚಿತವಾದಂಥ ತಾತ್ಪರ್ಯಚಂದ್ರಿಕಾ ಮೊದಲಾದ ಗ್ರಂಥಗಳು, ಇದೆಲ್ಲವನ್ನೂ ಕೂಡ ಅವರು ಅಭ್ಯಾಸ ಮಾಡಿದ್ದಾರೆ. ಹೀಗೆ ಅವರ ಒಂದು ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಆ ಸುಧೀಂದ್ರ ತೀರ್ಥರಿಂದ ಇಷ್ಟು ಅನೇಕ ವರ್ಷಗಳ ಕಾಲ ಸುಧೀಂದ್ರ ತೀರ್ಥರ ಬಳಿಯೇ ಕೂತು ಅವರ ಪ್ರವಚನಗಳನ್ನು ಕೇಳಿ ಅವರಿಂದ ಪಾಠಗಳನ್ನು ಕೇಳಿಕೊಂಡು ಇದ್ದಾರೆ. ಅಲ್ಲಿಂದ ಮುಂದೆ ಮನ್ನಾರಗುಡಿ ಅಂತ, ಅದಕ್ಕೆ ರಾಜಮನ್ನಾರಗುಡಿ ಅಂತ ಚಂಪಾರಣ್ಯ ಕ್ಷೇತ್ರ ಅಂತ ಕರೀತಾರೆ. ಅದಕ್ಕೆ ಅದು ದಕ್ಷಿಣ ಭಾರತದ ದ್ವಾರಕೆ ಅಂತ ಅದಕ್ಕೆ ಪ್ರಸಿದ್ಧಿ. ಅಂತಹ ಮನ್ನಾರಗುಡಿಯ ಸ್ವಾಮಿಯಾದ ಕೃಷ್ಣನ ದರ್ಶನ ಮಾಡಲಿಕ್ಕೆ ಅಂಥೇಳಿ ಸುಧೀಂದ್ರ ತೀರ್ಥರ ಜೊತೆಯಲ್ಲಿ ವೆಂಕಟನಾಥಾಚಾರ್ಯರು ಹೋಗ್ತಾರೆ. ಅಲ್ಲಿ ಅವರು ಪ್ರವಚನ ಮಾಡುವಾಗ ಒಬ್ಬ ಅತ್ಯಂತ ವಾಚಾಳಿಯಾದ ಒಬ್ಬ ಸನ್ಯಾಸಿ ಬಂದು ಭಾರೀ ಶಾಸ್ತ್ರ ವಿರುದ್ಧವಾದ ವಿಚಾರಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ. ಆಗ ವೆಂಕಟಾಚಾರ್ಯರು ಅವರನ್ನೆಲ್ಲ ಪ್ರಶ್ನೆ ಮಾಡಿ ಅವರ ದುರ್ವಾದವನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಎಂದೆಂದೂ ಕೂಡ ಜೀವಬ್ರಹ್ಮರಿಗೆ ಅಭೇದ ಇಲ್ಲ, ಭಗವಂತ ಸರ್ವೋತ್ತಮ, ಜೀವ ಅವನ ದಾಸ, ಅವನು ಅಸ್ವತಂತ್ರನಾಗಿ ಭಗವಂತನ ಅಧೀನನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ.
ಆಗ ವೇದಾಂತದಲ್ಲಿ ಇವರನ್ನ ಗೆಲ್ಲಲಿಕ್ಕಾಗಲ್ಲ ಅಂಥೇಳಿ ವ್ಯಾಕರಣ ಶಾಸ್ತ್ರದಲ್ಲಿ ಇವರನ್ನ ಗೆಲ್ತೇನೆ ಅಂಥೇಳಿ ವಾದ ಮಾಡ್ತಾರೆ. ಅದರೊಳಗೂ ಕೂಡ ಅವರು ಪರಾಜಯ ಹೊಂದ್ತಾರೆ. ಹೀಗಾಗಿ ಅಲ್ಲಿನ ಮುಂದೆ ತಂಜಾವೂರಿಗೆ ಬರ್ತಾರೆ. ಆ ತಂಜಾವೂರಿಗೆ ಬಂದಾಗ ಅಲ್ಲಿ ಒಬ್ಬ ಮೀಮಾಂಸಾ ಪಂಡಿತ, ಬಹಳ ವಾಚಾಳಿ, ಬಹಳ ದುರಹಂಕಾರ ಇತ್ತು. ಅವನನ್ನು ಕೂಡ ವೆಂಕಟನಾಥಾಚಾರ್ಯರು ಅವನನ್ನು ಪರಾಜಯಗೊಳಿಸಿದ್ದಾರೆ. ಆನಂತರ ಅಲ್ಲಿ ಆಸ್ಥಾನ ತಂಜಾವೂರಿನ ರಾಜನ ಆಸ್ಥಾನ ವಿದ್ವಾಂಸರು ಒಬ್ಬರು ಯಜ್ಞನಾರಾಯಣ ಅಂತಿದ್ರು. ಅವರು ಆ ಯಜ್ಞನಾರಾಯಣ ದೀಕ್ಷಿತರು ಆ ವೆಂಕಟನಾಥಾಚಾರ್ಯರ ಪಾಂಡಿತ್ಯ, ಅವರ ಮೀಮಾಂಸಾ ಶಾಸ್ತ್ರದ ಪಾಂಡಿತ್ಯ ಇದನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟು ಅವರ ಪಾಂಡಿತ್ಯಕ್ಕೆ ಆಕರ್ಷಣೆಗೆ ಒಳಗಾಗಿದ್ದರು. ವೈಷ್ಣವರಲ್ಲಿ ಅಗ್ರಗಣ್ಯ ಪಂಡಿತರು ಇವರು ಅಂತ ಹೇಳಿ ವೆಂಕಟಾಚಾರ್ಯರನ್ನು ಅವರು ಸನ್ಮಾನ ಮಾಡಿದ್ದಾರೆ ಅಂತ ಇದ್ದಾರೆ. ಆದರೆ ಇಂತಹ ಪಾಂಡಿತ್ಯದ ಶಿಖರವಾಗಿದ್ದಂತಹ ಅವರಿಗೆ ವಿಶೇಷವಾದಂತಹ ಬಡತನ ಜನ್ಮಾಂತರದ ಕರ್ಮಫಲವಾಗಿ ಬಂತು ಹಾಗೆ ಅಂತಂತಾರೆ. ಭಗವಂತ ಬಡತನವನ್ನು ಕೊಡ್ತಾನೆ. ಆ ಬಡತನವನ್ನು ಯಾಕೆ ಕೊಡ್ತಾನೆ ಅಂದರೆ ಸಂಪತ್ತಿನ ಮೋಹ ಹೋಗಲಿ ಅಂತ ಕೊಡ್ತಾನೆ ಭಗವಂತ ಏನೇ ಕೊಟ್ಟರೂ ನಮಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಕೊಡ್ತಾನೆ. ನಾವು ಸಾಮಾನ್ಯವಾಗಿ ಒಂದು ಕಡೆ ಹೇಳ್ತಾರೆ, ವಿಷ್ಣು ರಹಸ್ಯ ಅಂತ ಒಂದು ಗ್ರಂಥ, ಅಲ್ಲಿ ಹೇಳ್ತಾರೆ ಭಗವಂತ ಒಮ್ಮೆ ಯೋಚನೆ ಮಾಡ್ತಾ ಕೂತಿದ್ದಂತೆ. ಅವರ ಮಗ ಬ್ರಹ್ಮದೇವರು ಬಂದರು. ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಕೂತಿದ್ದೀನಿ ನೀವಿತ್ತು ಅಂತ ಅಪ್ಪನನ್ನು ಕೇಳಿದ್ರಂತೆ. ಅದಕ್ಕೆ ಭಗವಂತ ಅಂದ, ಈ ಜನರ ಕೈಯಲ್ಲಿ ಬಯಸ್ಕೊಂಡು ಸಾಕಾಗಿದೆಯಪ್ಪ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋ ಭಕ್ತರೇ ಇಲ್ಲ ಹಾಗೆ ಅಂತ ಭಗವಂತ ಅಂದಂತೆ. ಯಾಕೆ ಏನಾಯಿತು ಹಾಗೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನಾನು ಕೆಲವರಿಗೆ ಸಂಪತ್ತು ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಸಂಪತ್ತಿನಿಂದ ಆಗುವ ತೊಂದರೆಗಳೇನಿದೆ, ಟೆನ್ಷನ್ ಏನಿದೆ, ಇದು ಯಾವುದು ಬೇಡ, ಸುಖವಾಗಿರಲಿ ಅವರು ಅಂಥೇಳಿ ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತೀನಿ. ಅವರು ಕೂಡಿಡುವಷ್ಟು ಸಂಪತ್ತುಗಳನ್ನು ಕೊಡಲ್ಲ ಅವರು. ಯಾಕೆಂದರೆ ಆ ಸಂಪತ್ತಿನಿಂದ ಮನಸ್ಸಿಗೆ ಕಳವಳ ಆಗೋದು, ಹೆದರಿಕೆ, ದ್ವೇಷ ಎಲ್ಲ ಶುರುವಾಗುತ್ತೆ. ಹಾಗಾಗಿ ಸಂಪತ್ತಿನಿಂದ ಆಗುವ ಅನರ್ಥ ಏನಿದೆ, ಆ ಅನರ್ಥ ಯಾವುದು ಇವರಿಗೆ ಬೇಡ, ಇವು ಸುಖವಾಗಿರಲಿ ಅಂಥೇಳಿ ನಾನು ಕೆಲವರು ಸಂಪತ್ತು ಕೊಡಲ್ಲ. ಆದರೆ ಈ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಡದೆ ಇವರು ನಮ್ಮ ದೇವರು ಏನೂ ಕೊಡಲಿಲ್ಲ ಅಂತ ಬೈತಾ ಕೂತಿರ್ತಾರೆ. ಇನ್ನು ಕೆಲವರಿಗೆ ಮಕ್ಕಳನ್ನು ಕೊಟ್ಟಿರಲ್ಲ ನಾನು. ಯಾಕೆಂದರೆ ಒಳ್ಳೆಯ ಮಕ್ಕಳ ಯೋಗ ಇದ್ದರೆ ಬೇರೆ, ಅವರಿಗೆ ಕೆಟ್ಟ ಮಕ್ಕಳ ಯೋಗ ಇದ್ದರೆ ಆ ಮಗನಿಂದ ಇವರು ಮಾನಸಿಕವಾಗಿ ಹಿಂಸೆಗೆ ಒಳಗಾಗ್ತಾರೆ. ಸುಖವಾಗಿರಲಿ, ಸಾಧನೆ ಮಾಡ್ಕೊಂಡು ಸುಖವಾಗಿರಲಿ ದಂಪತಿಗಳು ಅಂತೇಳಿ ನಾನು ಕೆಲವರಿಗೆ ಸಂತಾನ ಕೊಡಲ್ಲ. ಆದರೆ ಕೊಡದೇ ಇರೋದ್ರೊಳಗೂ ಒಂದು ಪ್ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಡದೆ ಕೊಟ್ಟರೆ ಮಾತ್ರ ಪ್ರೀತಿ ಅನ್ನೋ ತರಹ ಈ ಜನರು ನಡ್ಕೋತಾರೆ. ಹಾಗಾಗಿ ಜನರ ಈ ಬುದ್ಧಿ ನೋಡಿ ಬೇಸರವಾಗಿದೆ ನನಗೆ ಅಂತ ಭಗವಂತ ಹೇಳಿದ ಅಂತ ವಿಷ್ಣು ರಹಸ್ಯ ಅನ್ನೋ ಗ್ರಂಥದ ಮಾತು ಬರುತ್ತೆ. ನಾವು ಅನೇಕ ಬಾರಿ ಉದಾಹರಣೆ ಕೊಡ್ತಾ ಇರ್ತೇನೆ ನಾನು. ನಮ್ಮ ಮಗು ಸೈಕಲ್ ಬೇಕು ಅಂತ ಹಠ ಮಾಡ್ತಾ ಇರುತ್ತೆ. ನಮಗೆ ಕೊಡ್ಸೋಕ್ಕೆ ದುಡ್ಡಿದೆ, ಆದರೂ ನಾವು ಕೊಡಿಸಲ್ಲ. ಯಾಕೆಂದರೆ ನಮ್ಮ ಮನೆ ಇರೋ ರಸ್ತೆ ಫುಲ್ ಟ್ರಾಫಿಕ್ ರೋಡವು. ನಾವು ಸೈಕಲ್ ಕೊಡಿಸಿ ಆ ಮಗು ಸೈಕಲ್ ಹಾಕ್ಕೊಂಡು ಎಲ್ಲೋ ಬಿದ್ದು ಆ್ಯಕ್ಸಿಡೆಂಟ್ ಆಗಿ ಯಾಕೆ ರಗಳೆ ಪಾಪ ಸುಖವಾಗಿರಲಿ ಅಂತ ಕೊಡಿಸಲ್ಲ ನಾವು. ಆದರೆ ಆ ಮಗುವಿಗೆ ನಮ್ಮಪ್ಪ ಸೈಕಲ್ ಕೊಡಿಸಲ್ಲ, ನಮ್ಮಪ್ಪ ಕೆಟ್ಟವರು, ಇಷ್ಟೇ ಮಗು ಅರ್ಥ ಮಾಡ್ಕೊಳ್ಳೋದು. ಅದು ಆ ಮಗು ಅಪ್ಪ ಆಗೋದಂತ ಆ ಅಪ್ಪನ ಮನಸ್ಸು ಏನು ಅಂತ ಅದು ಅರ್ಥ ಆಗಲ್ಲ. ಎದುರುಗಡೆ ಮನೆಯವರು ಅವ್ರ ಮಗುಗೆ ಸೈಕಲ್ ಕೊಡಿಸಿರ್ತಾರೆ, ಅದನ್ನು ನೋಡುತ್ತಿದ್ದು ಎದುರುಗಡೆ ಮನೆ ಅಂಕಲ್ಲೇ ನಮ್ಮ ಅಪ್ಪನಿಗಿಂತ ಒಳ್ಳೆಯವರು, ಆ ಮಗುವಿಗೆ ಸೈಕಲ್ ಕೊಡಿಸಿದ್ದಾರೆ, ನಮ್ಮಪ್ಪ ಜಿಪುಣ ಸೈಕಲ್ ಕೊಡಿಸೋಣ ಅನ್ನೋ ಪ್ರೀತಿ ಇಲ್ಲ, ಹೀಗೆಲ್ಲ ಬೈತಾ ಕೂತಿರ್ತಾನೆ. ಆದರೆ ಅವರಪ್ಪ ಸೈಕಲ್ ಕೊಡಿಸಿದ್ದು ಪ್ರೀತಿಯಿಂದ, ಇವರಪ್ಪ ಸೈಕಲ್ ಕೊಡಿಸದೇ ಇರೋದು ಪ್ರೀತಿಯಿಂದ. ಆ ಪ್ರೀತಿಯನ್ನು ಆ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ. ಹಾಗೆ ಆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಪ್ರೀತಿಯಿಂದ ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಅದು ಪ್ರೀತಿಯಿಂದಲೇ ಕೊಟ್ಟಿಲ್ಲ. ಇಷ್ಟು ಅರ್ಥ ಮಾಡಿಕೊಂಡ್ರೆ ನಮಗೆ ದೇವರ ಮೇಲೆ ದ್ವೇಷ ಕೋಪ ಬರಲಿಕ್ಕೆ ಅವಕಾಶವೇ ಇಲ್ಲ. ಹೀಗೆ ನಾವು ಬದುಕಬೇಕು. ಹಾಗಾಗಿ ಅವರು ಬಡತನ ಕೊಟ್ಟ ಭಗವಂತ, ಬಡತನ ಕೊಟ್ಟಾಗ ವೆಂಕಟನಾಥಾಚಾರ್ಯರು ಅವರು ಭಗವಂತನನ್ನು ನಿಂದನೆ ಮಾಡಲಿಲ್ಲ. ಭಗವಂತ ಬಹಳ ಅನುಗ್ರಹಪೂರ್ವಕವಾಗಿ ನನಗೆ ಈ ಬಡತನ ಕೊಟ್ಟಿದ್ದಾನೆ. ಇಲ್ಲರೂ ಸಂಪತ್ತಿನ ಮೋಹ ಹತ್ಕೊಂಡ್ರೆ ಶಾಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ. ಸಂಪತ್ತಿನ ಮೋಹ ಬೇಡ, ಆರಾಮಾಗಿ ಓದ್ತಾ ಇರಲಿ ಅಂತ ಹೇಳಿ ಬಡತನ ಕೊಟ್ಟಿದ್ದಾನೆ ಅಂತ ಹೀಗೆ ಅವರು ಅರ್ಥೈಸ್ಕೊಂಡ್ರಂತೆ. ಭಾಗವತದಲ್ಲಿ ಸುಧಾಮನ ಚರಿತ್ರೆ ಬರುತ್ತೆ. ಸುಧಾಮ ಕೃಷ್ಣನ ಮನೆಗೆ ಹೋದಾಗ ಬೇಕಾದಷ್ಟು ಉಪಚಾರ ಮಾಡ್ತಾನೆ. ಬಾಯಿ ಮಾತಲು ನಿನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸ್ವಲ್ಪ ದುಡ್ಡು ಗಿಟ್ಟು ಕೊಡಲ, ಬ್ಲ್ಯಾಂಕ್ ಚೆಕ್ ಕೊಡಲ, ಏನು ಸಮಾಚಾರ ಏನು ಕೇಳಲೇ ಇಲ್ಲ ಕೃಷ್ಣ. ಸುಧಾಮ ಅನಿಸುತ್ತೆ ಇಷ್ಟೆಲ್ಲ ಬಂಗಾರ ತಟ್ಟೆಯಲ್ಲಿ ಕಾಲಿಡಿಸ್ಕೊಂಡು ಬಂಗಾರ ತಂಬಿಗೆಯಲ್ಲಿ
ರುಕ್ಮಿಣಿಗೆ ನೀರು ಹಾಕಿಸಿ ಕಾಲು ತೊಳೆದು ಇಷ್ಟೆಲ್ಲ ಉಪಚಾರ ಮಾಡಿ ಭಕ್ಷ್ಯ ಭೋಜಿಗಳನ್ನೆಲ್ಲ ಬಡಿಸಿ ಭಾರಿ ಉಪಚಾರ ಮಾಡ್ದ, ಆಲಿಂಗನ ಮಾಡಿಕೊಂಡ, ಇಷ್ಟು ಪ್ರೀತಿ ತೋರಿಸ್ದ. ಆದರೆ ದುಡ್ಡು ಕಾಸಿಗೆ ಏನು ಮಾಡ್ಕೊಂಡಿದ್ದಿ ಅಂತ ಒಂದು ಮಾತು ಕೇಳಲಿಲ್ಲ, ಕೊಡಲಿಲ್ಲ. ನಾನು ಬಂದಿದ್ದೆ ದುಡ್ಡಿಗೆ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಏನಾಗತ್ತೆ ಅಂತ ಇವನಿಗೂ ಕೇಳಕ್ಕೆ ದಾಕ್ಷಿಣ್ಯ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಂದ್ಕೊಳ್ತಾನೆ, ಭಗವಂತನಿಗೆ ನನ್ನ ಮೇಲೆ ತುಂಬ ಪ್ರೀತಿ, ಅದಕ್ಕೆ ನನಗೆ ಸಂಪತ್ತು ಕೊಡಲಿಲ್ಲ. ದುಡ್ಡು ಕೊಟ್ಟರೆ ಇವನ್ನೆಲ್ಲ ದೇವರನ್ನು ಮರ್ತು ಹೋಗ್ತಾನೋ, ದುಡ್ಡು ಕೊಡೋದು ಬೇಡ, ದೇವರನ್ನ ನೆನೆಸ್ಕೊಂಡಿರಲಿ ಅಂತ ಹೇಳಿ ನನ್ನ ಮೇಲೆ ಪ್ರೀತಿಯಿಂದಲೇ ಭಗವಂತ ನನಗೇನು ಕೊಡಲಿಲ್ಲ ಅಂತ ಹೀಗೆ ಅರ್ಥ ಮಾಡಿಕೊಂಡು ಸುಧಾಮ ಯೋಚನೆ ಮಾಡ್ತಾ ಇದ್ದ. ಆದರೆ ಭಗವಂತ ಕೊಟ್ಟರೆ ಬಹಳ ಸಸ್ಪೆನ್ಸಾಗಿ ಕೊಟ್ಬಿಡ್ತಾನೆ. ಮನೆಗೆ ಹೋಗೋಷ್ಟೊತ್ತಿಗೆ ಎಲ್ಲರೂ ಶ್ರೀಮಂತರಾಗಿದ್ದು ಕಥೆ ನಮ್ಗೆ ಗೊತ್ತಿದೆ. ಆಗ ಭಗವಂತ ಏನೇನು ಕೊಟ್ಟ ಅಂತ ನಾವು ಲೀಸ್ಟ್ ಹಾಕೋಬೇಕಷ್ಟೇ ಹೊರತು ಏನೇನು ಕೊಡಲಿಲ್ಲ ಅಂತಲೇ ಲೀಸ್ಟ್ ಹಾಕೊಂಡು ಕೂತ್ಕೊಂಡ್ರೆ ನಾವು ದೇವರ ಭಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮ್ಮ ನಮಗೇನು ಕೊಟ್ಟರು ಅಂತ ಲೆಕ್ಕಾಚಾರ ಹಾಕೋ ಮಕ್ಕಳು ಸೆಕೆಂಡ್ ಗ್ರೇಡ್ ಅವರು. ಅಮ್ಮ ಆದಿದ್ದರಿಂದ ಅಮ್ಮನನ್ನು ಗೌರವಿಸಬೇಕು. ಇಂತಹ ಅಪರೂಪದ ಕೆಟ್ಟ ಮಕ್ಕಳು ಇರ್ತಾರೆ ಪಾಪ. ಅಂತಹ ಮಕ್ಕಳು ಅಮ್ಮನಿಗೆ ಬಹಳ ಪ್ರಿಯರಾಗ್ತಾರೆ. ಹಾಗಾಗಿ ಭಗವಂತನ ಮುಂದೆ ಭಗವಂತ ಏನು ಕೊಟ್ಟರು ಅದನ್ನು ಅವನ ಕರುಣೆಯಿಂದ ಕೊಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡತಕ್ಕಂಥವ್ರು ಬಹಳ ಅಪರೂಪ. ಹಾಗೆ ಬಹಳ ಬಡತನವನ್ನು ಕೊಟ್ಟರಂತೆ. ಹೇಗೆ ಅದನ್ನು ವರ್ಣನೆ ಮಾಡ್ತಾರೆ. ಕಾಲೇ ತೈಲಾಭ್ಯಂಗಂ ವತ್ಸರಸ್ಯೈಕವಾರಂ ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್ ಅಗ್ನಿಷ್ಠೋಮೇನಾಧಿಕಾರಿ ಕಥಂ ಸ್ಯಾತ್ ಜ್ಯೋತಿಷ್ಠೋಮೇಜ್ಯಾಂತ ಸಂಸ್ಥಾಧಿಕಾರಿ. ಅಂದರೆ ವೆಂಕಟಾಚಾರ್ಯರಿಗೆ ಅವರಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೂ ಸೌಕರ್ಯ ಇರಲಿಲ್ಲ. ವರ್ಷಕ್ಕೊಮ್ಮೆ ಯುಗಾದಿ ಬಂದಾಗ ಅನಿವಾರ್ಯವಾಗಿ ಯುಗಾದಿ ತೈಲಾಭ್ಯಂಗ ಮಾಡಬೇಕು ಅಂತ ಇರೋದರಿಂದ ತೈಲಾಭ್ಯಂಗ ಮಾಡ್ಕೊಳ್ಳೋದು ಬಿಟ್ಟರೆ ನೆನೆಸ್ಕೊಂಡಾಗೆಲ್ಲ ಎಣ್ಣೆ ಹಚ್ಚಿ ಹರ್ಕೊಳ್ಳೋದಕ್ಕೆ ಆ ಸೌಲಭ್ಯ ಅವ್ರಿಗಿರಲಿಲ್ಲ. ಅದರಂತೆ ಇನ್ನು ಎಣ್ಣೆನೇ ಇಲ್ಲ ಅಂತ ಅಂದಮೇಲೆ ಇನ್ನು ತುಪ್ಪ ಎಲ್ಲಿ ಬರೋಕ್ಕೆ ಸಾಧ್ಯ ಊಟಕ್ಕೆ ಅವರು. ಹಾಗಾಗಿ ತುಪ್ಪ ಅನ್ನೋದು ಬರೀ ಶಬ್ದಕೋಶದಲ್ಲಿ ಸಿಗ್ತಾ ಇತ್ತೆ ಹೊರತು ಅವರಿಗೆ ಅನುಭವಕ್ಕೆ ಬರ್ತಾ ಇರಲಿಲ್ಲ. ಅಂಥ ಬಡತನ ಇತ್ತು. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ ಲಬ್ಧಂ ಚೇತದ್ಭುಜ್ಯತೆ ಹಂತ ಭೂಮು ಪತ್ರಾಭಾವಾದೇ ಕದಾ ನಾರ್ಥಿತೇಪಿ ಕ್ಷುದ್ಬಾಧಾಯ ಶಾಂತಿಮೇವಾಲಭಿಷ್ಟ. ಮತ್ತು ಹಗಲು ರಾತ್ರಿ ಊಟ ಮಾಡಬೇಕಲ್ಲ, ಊಟವೇ ಸಿಗ್ತಾ ಇರಲಿಲ್ಲ. ಇವ್ರಿಗೆ ಹಸಿವಾದಾಗ ಯಾರೂ ಅನ್ನ ಕೊಡ್ತಾ ಇರಲಿಲ್ಲ, ಅನ್ನ ಸಿಗ್ತಾ ಇರಲಿಲ್ಲ. ಅಕಸ್ಮಾತ್ ಏನೋ ಅನ್ನ ಸಿಕ್ತು ಅಂದರೆ ಅದನ್ನು ತಿನ್ನೋದಕ್ಕೆ ಎಲೆ ಇರ್ತಾ ಇರಲಿಲ್ಲ, ನೆಲದ ಮೇಲೆ ಅನ್ನ ಕಲ್ಸ್ಕೊಂಡು ತಿನ್ನೋರು ಹೀಗಿತ್ತು. ಅನಂತರ ಕೆಲವೊಮ್ಮೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಯಾರೂ ಅನ್ನ ಕೊಡ್ತಾ ಇರಲಿಲ್ಲ, ನೀರು ಕುಡಿದು ಹಾಗೆ ಮಲಗೋರು. ಇಂಥ ಕಡುಬಡತನ ಇತ್ತು. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ನಿಯಮಾನೆ ಪ್ರಾಗಾಕೃಷ್ಟಂ ಭಾವಿಕೋಪಿ ನಮಸ್ಯ ಛಾಗೆ ಯಾಗೆ ಪ್ರಾಗಿವಾ ಭೂತ್ಪ್ರಯಾಜ. ಒಂದು ಸಲ ಒಂದು ಮುರುಕು ಮನೆ, ಅದಕ್ಕೆ ಗೋಡೆ ಇಲ್ಲ, ಛಾವಣಿ ಇಲ್ಲ. ಅಂತಹ ಮುರುಕು ಮನೆ ಒಳಗೆ ಹರಿದ ಬಟ್ಟೆ, ತೂತು ಬಿದ್ದ ನೀರಿನ ಪಾತ್ರೆ ಇಟ್ಕೊಂಡು ಕೂತಿದ್ದರೆ ಅವನೆಂಥ ಬಡ ಕಳ್ಳನ ಗೊತ್ತಿಲ್ಲ. ಆ ಕಳ್ಳ ಆ ತೂತು ಬಿದ್ದ ಪಾತ್ರೆಯನ್ನು ಕದ್ಕೊಂಡು ಹೋಗಿದ್ದಾನೆ, ಹರಿದ ಬಟ್ಟೆಯನ್ನು ಕದ್ಕೊಂಡು ಹೋಗಿದ್ದಾನೆ. ಹೀಗೆ ಮೇಲ್ಛಾವಣಿ ಇಲ್ಲ, ಗೋಡೆ ಇಲ್ಲ, ತೂತಾಗಿರೋ ಪಾತ್ರೆ ಹರಿದ ಬಟ್ಟೆಗಳು ಇಟ್ಕೊಂಡು ಯಾವುದೋ ಒಂದು ಪಾಳು ಬಿದ್ದ ಮನೆ ಒಳಗಿದ್ದರೆ ಅದನ್ನೂ ಕದ್ಕೊಂಡು ಹೋಗಿದ್ದಾರಂತೆ. ವಿಷ್ಣೋರೇಕೋ ವಾ ಸರೋವರ್ಧಮಾನೆ ಲೋಕೆ ಕ್ಲಪ್ತ ಪಂಚಶಾಸ್ತ್ರಸ್ಯ ಗೇಹೆ. ಲೋಕದಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಪಕ್ಷದ ಒಂದು ಏಕಾದಶಿ, ಶುಕ್ಲ ಪಕ್ಷದ ಒಂದು ಏಕಾದಶಿ, ತಿಂಗಳ 2 ಏಕಾದಶಿ ಬರುತ್ತೆ. ಆದರೆ ವೆಂಕಟಾಚಾರ್ಯರ ಜೀವನದಲ್ಲಿ 5-6 ಏಕಾದಶಿಗಳು ಪಕ್ಷಕ್ಕೆ ಬರ್ತಾ ಇತ್ತು. ಯಾವತ್ತು ಊಟ ಇಲ್ಲ, ಅವತ್ತು ಏಕಾದಶಿ. ಹಾಗಾಗಿ 5-6 ದಿವಸಗಳು ಊಟವೇ ಇಲ್ಲದೆ ತಿಂಗಳಲ್ಲಿ ಅನೇಕ ಏಕಾದಶಿಗಳು ಅವ್ರ ಜೀವನದಲ್ಲಿ ಆಗ್ತಾ ಇತ್ತು ಅಂತ ಇದ್ದಾರೆ. ಹೀಗೆ ಅವರ ವಿಶೇಷವಾದಂತಹ, ಆದರೆ ಅವರ ಹಿಂದಿನವರೆಲ್ಲ ಸಂಪಾದನೆ ಮಾಡೋದು ಬೇಕಾದಷ್ಟಿತ್ತು. ಸಾಮಾನ್ಯವಾಗಿ ಅವರ ಹಿಂದಿನವರು ಗಳಿಸಿದ ಸಂಪತ್ತನ್ನು ಇಂದ್ರನ ಸಂಪತ್ತಿನಂತೆ ಇತ್ತು, ಕುಬೇರನ ಸಂಪತ್ತಿದ್ದ ಹಾಗಿತ್ತು ಅಂತೆಲ್ಲ ಅವರ ಸಂಪತ್ತನ್ನು ವರ್ಣನೆ ಮಾಡ್ಬೋದಿತ್ತು. ಆದರೆ ವೆಂಕಟಾರ್ಯರ ಬಡತನ ವರ್ಣನೆ ಮಾಡೋದಕ್ಕೆ ಯಾವುದೂ ಇಲ್ಲವಲ್ಲ. ಇದಕ್ಕಿಂತ ಬಡತನ ಇನ್ನೊಂದಿತ್ತು, ಅವ್ರ ತರಹ ಬಡತನ ಇತ್ತು, ಇವ್ರ ಥರ ಬಡತನ ಇತ್ತು ಅನ್ಬೋದು. ಸಂಪತ್ತಿಗೆ, ಇವರ ಹಿಂದಿನವರು ಪಡೆದಿದ್ದ ಸಂಪತ್ತಿಗೆ ವರ್ಣನೆ ಮಾಡೋದಕ್ಕೆ ಉಪಮಾನ ಸಿಗ್ತಾ ಇತ್ತು. ಇಂದ್ರನಂತೆ ಶ್ರೀಮಂತರಾಗಿದ್ರು, ಕುಬೇರನಂತೆ ಶ್ರೀಮಂತರಾಗಿದ್ದರು ಅಂತ. ಇವತ್ತು ನಾವು ದೊಡ್ಡ ಶ್ರೀಮಂತರು ಕುಬೇರಪ್ಪ ಅವನು ಹಾಗೆ ತಂತೇವೆ ನಾವು, ಹಾಗೆಲ್ಲ ಹೋಲಿಕೆ ಸಿಗ್ತಾ ಇತ್ತು. ಆದರೆ ಇವರು ಬಡತನಕ್ಕೆ ಹೋಲಿಕೆನೇ ಸಿಗ್ತಾ ಇರಲಿಲ್ಲ. ಯಾಕಂದರೆ ಇದಕ್ಕಿಂತ ಕಡುಬಡವರು ಅನ್ನೋದು ಯಾರು ಲೀಸ್ಟಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಅವರ ಸಂಪತ್ತಿಗೆ ಉಪಮಾನ ಕೊಡ್ಬೋದಿತ್ತು, ಎಕ್ಸಾಂಪಲ್ ಕೊಡ್ಬೋದಿತ್ತು. ಆದರೆ ಇವರು ಬಡತನಕ್ಕೆ ಉದಾಹರಣೆಯೇ ಇರಲಿಲ್ಲ, ಹಾಗೆ ತಂತ ಇದ್ದಾರೆ. ಹಾಗೆ ಅಂಥೇಳಿ ಮುಖ ಸಪ್ಪಗೆ ಹಾಕ್ಕೊಂಡು ಇದನ್ನ ಗತಿ ಇಲ್ಲ ಅಂತ ಮುಖ ಹಾಕ್ಕೊಂಡು ಕಂಡೋರಿಗೆಲ್ಲ ಕರುಣೆ ಹುಟ್ಟಲಿ ಅಂತ ಹಾಗೆ ಓಡಾಡ್ತಾ ಇರಲಿಲ್ಲ.
ಅವರು ಪೂಜೆ ಮಾಡಿ ಅಂಗಾರಕ್ಷ ಹಚ್ಕೊಂಡ್ಬಿಡು, ನೋಡೋ ಪಾಪ ಇತ್ತಾನೆ ಊಟ ಮಾಡ್ಕೊಂಡು ಬಂದಿದ್ದಾರೆ ಆಚಾರ ಅಂದ್ಕೋಬೇಕು. ಹಾಗೆ ಭೋಕ್ತೃ ಚಿಹ್ನೆಯಾದಂತಹ ಅಂಗಾರಕ್ಷತೆಗಳನ್ನು ಹಚ್ಚಿಕೊಂಡು ಬರ್ತಾಯಿದ್ರು, ನಗುನಗುತ್ತಾ ಸಂತೋಷವಾಗಿರೋರು. ಇವರೇನೋ ಇರ್ತಾರೆ, ಆದರೆ ಇಂಥ ಗಂಡಂಗೆ ಕಟ್ಕೊಂಡು ನಮಗೇನು ಗ್ರಹಚಾರ ಅಂತ ಭಾವಿಸುವಂತಹ ಹೆಂಡತಿಯರು ಇರ್ತಾರೆ. ಹಾಗಾಗಿ ಆ ಧರ್ಮಪತ್ನಿಯಾದ ಸರಸ್ವತೀ ದೇವಿ ಅವಳು ಈ ಗಂಡನ ಬಡತನಕ್ಕೆ ಹೊಂದಿಕೊಂಡಿದ್ದು ಅಪರೂಪದ ಹೆಂಡತಿ ಸಿಕ್ಕಿದ್ರಾದ್ದರಿಂದ ಅವಳು ಕೂಡ ಗಂಡನ ಜೊತೆಯಲ್ಲಿ ಇರೋದೇ ಒಂದು ಆನಂದ. ಆ ಗಂಡನ ಸ್ಪರ್ಶ ಅವನ ಜೊತೆಯಲ್ಲಿ ಇರೋದೇ ಒಂದು ಆನಂದ. ಅದಕ್ಕಿಂತ ಬೇರೆ ಇದೇನು ಸಂಪತ್ತೆಲ್ಲ ಹೊರಗಿಂದು ಅದು ಯಾವುದು ಪ್ರಯೋಜನ ಇಲ್ಲ. ಹೀಗೆ ಗಂಡನ ಜೊತೆ ಇರೋದನ್ನೇ ಒಂದು ಆನಂದ ಅಂತ ಅನುಭವಿಸ್ತಾ ಇದ್ದವಳು ಸರಸ್ವತೀ ದೇವಿ ತಂತ ಇದ್ದಾರೆ. ಒಂದು ದಿವಸ ದೃಷ್ಟಸ್ವಪ್ನ ಶ್ರೀ ಸುಧೀಂದ್ರೋಥ ವಿದ್ಯಾ ಸಾಮ್ರಾಜ್ಯಾರ್ಹಂ ತಂ ಪಯೋಧಿಂ ಗುಣೌಘೈ ಜ್ಞಾತ್ವಾ ವಿದ್ಯಾ ಸಂಪ್ರದಾಯಂ ಸ ಗೋಪ್ತುಂ ಪಾರಿವ್ರಾಜ್ಯಂ ಪ್ರಾರ್ಥಯಾಮಾಸ ಧೀರಂ. ತಮಾಷೆ ಅಂದರೆ ಇಷ್ಟು ಬಡತನ ಇದ್ದಾಗ ಅವ್ರಿಗೇನು ಯಾರು ಹೇಳೋರು ಕೇಳೋರು ಇರಲಿಲ್ಲ ಅಂತೇನಿಲ್ಲ. ಸುಧೀಂದ್ರ ತೀರ್ಥರ ಕೈ ಕೆಳಗಡೆ ಇದ್ದಿದ್ದವರು. ಅವರು ಏನಾದ್ರು ಸುಧೀಂದ್ರ ತೀರ್ಥರ ಅಂತ ಕೇಳಿದರೆ ಬೇಕಾದ ಸಂಪತ್ತು ಕೊಡೋರು ಅವರು. ಆದರೆ ಗುರುಗಳಿಂದ ಜ್ಞಾನ ಪಡೆಯಬೇಕು, ಹೊರಗೆ ದುಡ್ಡು ಕಾಸು ಕೇಳಿ ಪಡೆಯಬಾರ್ದು ಅನ್ನುವಂಥ ಅನುಸಂಧಾನದವರು. ಹಾಗಾಗಿ ಇಷ್ಟು ಕಡು ಬಡತನವನ್ನು ಅನುಭವಿಸ್ತಾ ಇದ್ದರು. ಗುರುಗಳಲ್ಲಿ ಏನನ್ನೂ ಅಪೇಕ್ಷೆ ಪಡ್ತಾ ಇರಲಿಲ್ಲ ಅವರು, ಹಾಗಿದ್ದರು. ಆದರೆ ಒಮ್ಮೆ ಆ ಸುಧೀಂದ್ರ ತೀರ್ಥರಿಗೆ ಒಂದು ಸ್ವಪ್ನ ಆಯ್ತಂತೆ. ಆ ಸ್ವಪ್ನದಲ್ಲಿ ಆ ವೆಂಕಟನಾಥಾಚಾರ್ಯರು ಏನಿದ್ದಾರೆ ಇವರನ್ನು ಮುಂದಿನ ಸನ್ಯಾಸ ಪೀಠ ಪರಂಪರೆಗೆ ಇವರಿಗೆ ಆಶ್ರಮ ಕೊಡಬೇಕು ಅಂತ ಒಂದು ಸ್ವಪ್ನ ಸೂಚನೆ ಆಯ್ತಂತೆ. ಆವಾಗ ವೆಂಕಟನಾಥಾಚಾರ್ಯನ ಕರೆದು, ನೋಡಿ ನಿಮಗೆ ಆಶ್ರಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನಮ್ಮ ಪರಂಪರೆಯಿಂದ ಬಂದ ವಿದ್ಯಾ ಸಂಪ್ರದಾಯವನ್ನು ನೀವು ನನ್ನಿಂದ ಸನ್ಯಾಸಾಶ್ರಮವನ್ನು ಪಡೆದು ಮುಂದುವರಿಸಬೇಕು ಹಾಗೆ ಅಂತ ಸುಧೀಂದ್ರ ತೀರ್ಥರು ಕರೆದು ಹೇಳಿದ್ರಂತೆ. ಇಂಥ ಬಡತನದಲ್ಲಿದ್ದಾಗ ದೊಡ್ಡ ಸಂಸ್ಥಾನ ಸಿಗುತ್ತೆ ಅಂದರೆ ಯಾರು ತಾನೇ ತಪ್ಪಿಸ್ಕೊತಾರೆ ಹೇಳ್ರಿ. ಆದರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ಕ್ವಾಹಂ ನ್ಯಾಸ ಕುತ್ರವಾ ವೇದ ವಿದ್ಯಾ ಸಾಮ್ರಾಜ್ಯಂತೆ ಕ್ವಾಪಿ ವಿದ್ಯಾಹಮಾರ್ಯ ಪಾರಂ ಸಿಂಧೋರ್ಭಾರ ಮೂಢ್ವಾ ವಿವೇಕಿ ಗಂತಂ ಯತ್ನಂ ಕೋ ಜನಸ್ಸಂತನೋತಿ. ಅವರಂತಾರೆ, ಅಲ್ಲ ನಾನೆಲ್ಲಿ ವೇದಾಂತ ವಿದ್ಯಾ ಸಾಮ್ರಾಜ್ಯದಲ್ಲಿ ಅಗಾಧವಾದ ವಿದ್ಯೆಯಲ್ಲಿ ವಿವೇಕೆಯಾದ ಯಾವ ಮನುಷ್ಯ ತಾನೇ ಭಾರವಾದ ಒಂದು ವಸ್ತುವನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ. ಅದರಿಂದ ಆ ವೇದಾಂತ ಸಾಮ್ರಾಜ್ಯ, ಆ ಅಪಾರವಾದಂತಹ ವಿದ್ಯೆ ಇದ್ಯಾವುದಕ್ಕೂ ನಾನು ಅರ್ಹನಲ್ಲ, ನನಗೆ ಅಂಥ ದೊಡ್ಡ ಜವಾಬ್ದಾರಿ ಹೊರೋಷ್ಟು ಯೋಗ್ಯತೆ ನನಗೆಲ್ಲಿದೆ ಅಂತ ವಿನಯದಿಂದ ಅದನ್ನು ಕೈ ಬಿಡ್ತಾರೆ. ಆದರೆ ಮತ್ತೆ ಹೇಳ್ತಾರೆ, ಇತ್ಯುಕ್ತಸ್ತಂ ಪ್ರಾಹನಾವೋ ಹಿ ಬಹ್ವ್ಯ ಧೀರತೋದಾರತಾ ಚ ಕೇತುಸ್ತಾ ಮತ್ ಪ್ರಸಾದೋ ಗರೀಯಾನ್ ವಿದ್ಯಂತೆ ಕಿಂ ದುರ್ಘಟಂ ಸಿಂಧುಯಾನೇ. ವೆಂಕಟನಾಥಾಚಾರ್ಯ ಹೇಳುವಾಗ ಸಮುದ್ರದ ಆಚೆ ದಡಕ್ಕೆ ಹೋಗೋನು ತಾನೇ ಹೊರಲಿಕ್ಕಾಗದೆ ಇವರಷ್ಟು ಭಾರ ತಲೆ ಮೇಲೆ ಹೊತ್ಕೊಂಡು ಯಾರ್ಯಾರು ಸಮುದ್ರ ದಾಟಬೇಕು ಅಂತ ಯೋಚನೆ ಮಾಡ್ತಾರ, ಅದು ಸಾಧ್ಯ ಇಲ್ಲ ಅಂತ ಅವರು ಉದಾಹರಣೆ ಕೊಟ್ಟಿದ್ದರು. ಅದಕ್ಕೆ ಸುಧೀಂದ್ರ ತೀರ್ಥರು ಹೇಳ್ತಾರೆ, ಅಲ್ಲಪ್ಪ ಬೇಕಾದಷ್ಟು ಹಡಗುಗಳಿದ್ದರೆ ಸಮುದ್ರವನ್ನು ದಾಟ್ಕೊಂಡು ಕೂತ್ಕೊಂಡು ಹೋಗ್ಬೋದು, ನಿನ್ನ ಹತ್ರ ಆ ಸಮುದ್ರವನ್ನು ದಾಟುವಂಥ ಹಡಗುಗಳು ಬೇಕಾದಷ್ಟಿದೆ ಅಂದರು. ಏನದು ಅಂತಂದರೆ ಶಾಂತಿ, ಶಮ, ದಮ, ಧೈರ್ಯ, ಔದಾರ್ಯ ಇದೆಲ್ಲ ನಿನ್ನಲ್ಲಿರುವಂಥ ಸದ್ಗುಣಗಳು. ಈ ಸದ್ಗುಣಗಳೇ ನಿನ್ನನ್ನು ಸಂಸಾರ ಸಾಗರದ ದಾಟಿಸುವಂತಹ ನಾವೆಗಳು. ಅದರ ಮೇಲೆ ಸಾಮಾನ್ಯವಾಗಿ ದೋಣಿಗೆ ಒಂದು ಬಾವುಟ ಹಾಕಿರ್ತಾರೆ, ಹಾಗೆ ನನ್ನ ಗುರು ಅನುಗ್ರಹ ಅನ್ನೋ ಬಾವುಟ ನಿನ್ನ ಈ ಸಜ್ಜನಿಕೆಯ ಮೇಲಿದೆ. ಇಂತಹ ನಾವೇ ಇರುವಾಗ ಸಮುದ್ರ ದಾಟೋದು ಏನು ಮಹಾ ಕಷ್ಟ ಅಂತ ಅವರು ಕೂಡ ವಿದ್ವತ್ತಿನ ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಏಕಾಂತೆ ತೈರ್ಬೋಧಿತ ಪ್ರತ್ಯವಾದಿ, ಕೊನೆಗೆ ಎಲ್ಲರೆದುರು ಕರೆದ್ರೆ ಸಂಕೋಚ ಪಡ್ತಾನೆ ಅಂಥೇಳಿ ಏಕಾಂತದಲ್ಲಿ ಕರೆದು, ನೀನು ಈ ಸನ್ಯಾಸಾಶ್ರಮವನ್ನು ನಿನಗೆ ಕೊಡ್ತೇನಪ್ಪ, ಉತ್ತರಾಧಿಕಾರ ಸ್ವೀಕಾರ ಮಾಡು ಅಂತ ಸುಧೀಂದ್ರ ತೀರ್ಥ ಹೇಳಿದರು. ಆಗ ಅವರಂತಾರೆ, ಅಲ್ಲ ಬಾಲ ಭಾರ್ಯ ಬಾಲಕೋನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛ ನಿರ್ಬಂಧಶ್ಚ ನಿರ್ಗಮಿಷ್ಯಾಮಿ ನೂನಂ. ಅಲ್ಲ ಸಣ್ಣ ವಯಸ್ಸಿನ ಹೆಂಡತಿ, ಇನ್ನು ಪುಟ್ಟ ಮಕ್ಕಳು ಇದ್ದಾರೆ, ನಾನು ಪಳಗಿ ಪಕ್ವನ ಆಗಿಲ್ಲ, ನಾನು ಚಿಕ್ಕ ಹುಡುಗ, ಚಿಕ್ಕ ವಯಸ್ಸಿನವನು. ಆದ್ದರಿಂದ ಈ ಸಣ್ಣ ವಯಸ್ಸಿನ ಹೆಂಡತಿ, ಪುಟ್ಟ ವಯಸ್ಸಿನ ಬಾಲಕರು, ನಾನು ಸಣ್ಣ ವಯಸ್ಸಿನವನು, ಇದನ್ನೆಲ್ಲ ಬಿಟ್ಟು ನಾನು ಹೇಗೆ ನನಗೂ ಸನ್ಯಾಸಾಶ್ರಮ ತಗೋಬೇಕು ಅಂತ ಅಪೇಕ್ಷೆ ನನಗೇನಿಲ್ಲ. ನೀವು ತುಂಬ ಹಠ ಹಿಡಿದು ಆಗ್ರಹ ಮಾಡಿದರೆ ನಾನು ನಿಮ್ಮ ಸನ್ನಿಧಾನದಿಂದ ವಾಪಸ್ ಹೊರಗೆ ಹೊರಟೋಗ್ತೇನೆ, ನಾನು ಇಲ್ಲಿರಲ್ಲ ಅಂತ ಆ ಸುಧೀಂದ್ರ ತೀರ್ಥರಲ್ಲಿ ಹೇಳ್ತಾ ಇದ್ದಾರೆ. ಆಗ ಶ್ರೇಯೋತೀತೆ ಕೀದೃಶೋತ್ರ ಅನುರಾಗ ಕಾವಾ ಭಾರ್ಯ ಜಾನತೋ ನಂದನಃ ಕಃ ಶ್ರೀ ಸಂಪರ್ಕೋ ದುಃಖದಾಯೇವ ನೂನಂ ದೃಷ್ಟಾಂತೋಸ್ಮಿನ್ ವಾರ ಧರ್ಮಾತ್ಮಜಾದ್ಯಾಹ. ಅದಕ್ಕೆ ಸುಧೀಂದ್ರ ತೀರ್ಥ ಹೇಳ್ತಾರೆ,
ಅಲ್ಲಪ್ಪ, ಮೋಕ್ಷದ ಕಡೆ ಮುಖ ಮಾಡಿ ಪ್ರಯಾಣ ಮಾಡುವವನಿಗೆ ಈ ಅಟ್ಯಾಚ್ಮೆಂಟ್ಗಳೆಲ್ಲ ಇರಬಾರ್ದು. ಪೂಜ್ಯ ಪೇಜಾವರ ಶ್ರೀಪಾದಂಗಳು ಒಂದು ಉದಾಹರಣೆ ಕೊಡೋರು. ರಾತ್ರಿ ಅವನು ನದಿ ದಾಟಬೇಕಾಗಿತ್ತು. ಹಾಗಾಗಿ ರಾತ್ರಿ ದೋಣಿಯಲ್ಲಿ ಕೂತ್ಕೊಂಡ, ರಾತ್ರಿ ಎಲ್ಲ ಹುಟ್ಟು ಹಾಕಿದ. ಬೆಳಗಾಗುವಷ್ಟೊತ್ತು ನಾನು ಆಚೆ ದಡಕ್ಕೆ ಹೋಗಿರ್ತೇನೆ ಅಂತ ತಾನು ತಿಳ್ಕೊಂಡ. ಆದರೆ ಬೆಳಗಾಯಿತು ನೋಡಿದ್ರೆ ತಾನು ದಡದಲ್ಲಿ 1 ಇಂಚು ಮುಂದಕ್ಕೆ ಹೋಗಿಲ್ಲ, ದೋಣಿ ಅಲ್ಲೇ ಇದೆ. ಯಾಕೆ ಅಂದರೆ ಆ ದೋಣಿಯನ್ನು ಹಗ್ಗ ಕಟ್ಟಿ ಒಂದು ಗೂಟ ಹೊಡೆದು ಅದಕ್ಕೆ ಕಟ್ಟಿರ್ತಾರೆ. ಆ ಗಂಟು ಬಿಚ್ಕೊಂಡ ಮೇಲೆ ದೋಣಿ ನಾವು ಹುಟ್ಟು ಹಾಕಿದ್ರೆ ಮುಂದಕ್ಕೆ ಹೋಗೋದು. ಆ ಗಂಟೆ ಬಿಚ್ಕೊಳ್ಳದೆ ದೋಣಿಯಲ್ಲಿ ಕೂತ್ಕೊಂಡು ಸುಮ್ಮನೆ ಹುಟ್ಟು ಹಾಕಿದರೆ ಬೆಳಗ್ಗೆ ಸಾಯಂಕಾಲದಲ್ಲಿ ಹುಟ್ಟು ಹಾಕಿದ್ರೆ ಅಲ್ಲೇ ಇರ್ತದೆ. ಹಾಗೆ ನಾನು ನನ್ನದು ಅನ್ನುವಂತಹ ಗಂಟು ಬಿಚ್ಕೊಳ್ಳದೆ ನೀನು ಎಷ್ಟು ಸಾಧನೆ ಮಾಡಿದ್ರೂ ಕೂಡ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಹೆಂಡತಿ ಮಕ್ಕಳು ಈ ವ್ಯಾಮೋಹವನ್ನೆಲ್ಲ ಕಳಿಸಿಕೊಂಡು ನೀನು ಮೋಕ್ಷ ಮಾರ್ಗಕ್ಕೆ ಬರಬೇಕು ಹಾಗೆ ಅಂತ ಇದ್ದಾರೆ. ಹೀಗೆಲ್ಲ ಮತ್ತು ಅಷ್ಟೇ ಅಲ್ಲ, ಆ ಸ್ತ್ರೀ ಸಂಘ ಅನ್ನೋದು ಮನುಷ್ಯನಿಗೆ ಹೇಗೆ ವೇದನೆ ಉಂಟು ಮಾಡುತ್ತೆ ಅಂತ ಹೇಳಿ ಅನೇಕ ವಾಲಿ ಧರ್ಮರಾಜರು ಇವರ ಚರಿತ್ರೆಗಳನ್ನೆಲ್ಲ ಅವರಿಗೆ ಹೇಳಿ ಆ ವೈರಾಗ್ಯ ಬರಲಿಕ್ಕೋಸ್ಕರವಾಗಿ ಅದನ್ನೆಲ್ಲ ಬೋಧನೆ ಮಾಡ್ತಾರೆ. ಆದರೂ ಕೂಡ ವೆಂಕಟಾಚಾರ್ಯರು ಮನಸ್ಸಿನಲ್ಲಿ ಯೋಚನೆ ಮಾಡಿ ಹೊರಟರು, ಒಪ್ಕೊಳ್ಳಿಲ್ಲ. ಆದರೂ ಕೂಡ ಅವರಿಗೆ ಗುರುಗಳ ಆಜ್ಞೆಯನ್ನು ಮೀರಲಿಕ್ಕಾಗಲ್ಲ ಅನ್ನುವಂತಹ ಇಕ್ಕಟ್ಟು, ಈ ಸಂಸಾರದ ಬಂಧನವನ್ನು ಕಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಇಕ್ಕಟ್ಟು, ಈ ದ್ವಂದ್ವಕ್ಕೆ ಸಿಲುಕಿದ್ದಾರೆ. ಹಾಗೆ ಈ ವಿಚಾರ ಆ ಹೆಂಡತಿ ಕಿವಿಗೆ ಯಾರೇ ಬಾಯಿಂದ ಬಂದಾಗ ಆ ಸರಸ್ವತಿ ಭಾರಿ ಹೃದಯ ಮತ್ತು ಕಿವಿಗೆ ಕಬ್ಬಿಣದ ಈಟಿ ಹಾಕಿ ಚುಚ್ಚಿದ ಹಾಗೆ ಅವಳಿಗೆ ವೇದನೆ ಆಯ್ತು ಪಾಪ. ಅವಳು ನಾನು ನನ್ನ ಗಂಡನನ್ನು ಕಳ್ಕೊಳ್ಬೇಕಾ ಅಂತ ಹೇಳಿ ತುಂಬ ಸಂಕಟ ಪಡ್ತಾ ಇದ್ದಾಳಂತೆ. ಆಗ ಯೋಚನೆ ಮಾಡ್ತಾ ವೆಂಕಟಾಚಾರ್ಯರು ಒಂದು ದಿವಸ ರಾತ್ರಿ ಮಲಗಿದಾಗ ಅವರಿಗೊಂದು ಸ್ವಪ್ನ ಬಿತ್ತು. ಆ ಕನಸಿನಲ್ಲಿ ಸಾಕ್ಷಾತ್ ಸರಸ್ವತೀ ದೇವಿ ಬಂದಿದ್ದಾಳೆ. ಅದ್ಭುತವಾದಂತಹ ಒಂದು ದೇವತಾ ಸ್ತ್ರೀ ತನ್ನ ಬಳಿಗೆ ಬಂದ ಹಾಗೆ ಸ್ವಪ್ನ ಆಯಿತು. ಕೈಶಾಯೋಷ ಕಾಂಚನ ನರ್ಗ್ಯಭೂಷ ದೋಷಾಧೀಶ ನಾನನಾಚಾರುವೇಷ ದೋಷಾತೀತ ಸಾಂದ್ರಧರ್ಮಿಲ್ಲ ದೋಷ ಭಾಷಾದೇವಿ ಸರ್ವಸಾಕ್ಷಾನ್ಮನೀಷ. ಅತ್ಯಂತ ಬೆಲೆ ಬಾಳುವಂತಹ ಚಿನ್ನದ ಆಭರಣಗಳನ್ನು ತೊಟ್ಟಿದ್ದಾಳೆ. ಚಂದ್ರನಂತಹ ಸುಂದರವಾದ ಮುಖ, ಮನೋಹರವಾದ ವಸ್ತ್ರಗಳನ್ನು ಉಟ್ಟುಕೊಂಡು ಬಂದಿದ್ದಾಳೆ. ದೋಷ ದೂರಳಾದ ಈ ರಾತ್ರಿ ಬಂದಿರತಕ್ಕಂತಹ ಈ ಸರಸ್ವತಿ ಅಂತ ಕಾಣ್ತಕ್ಕಂಥ ಈ ಸ್ತ್ರೀ ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾ ಇದ್ದಾಳೆ, ನೋಡಪ್ಪ, ಪ್ರೋವಾಚೈಷ ಚಿಂತಯಂತಂ ತಮಿತ್ತಂ. ಹೀಗೆ ಕನಸಿನಲ್ಲಿ ಕಂಡ ಈ ದೇವತಾ ಸ್ತ್ರೀ ಯಾರು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಕ್ಕ ವೆಂಕಟನಾಥಾಚಾರ್ಯರಿಗೆ ಆ ಸರಸ್ವತೀ ದೇವಿ ಕನಸಲ್ಲಿ ಬಂದವಳು ಹೇಳ್ತಾಳೆ, ಕಾನೀನೋಸೋ ಕನ್ಯಕಾ ಭಾವಮಾದಾತ್ ಭೋಗ್ಯಾಯಾಮೇ ಸತತಂ ಪಂಡಿತಾನಾಂ ತಸ್ಮಾಜ್ಜಾತಾನಂದ ತೀರ್ಥಪ್ರಿಯಾಹಂ ವಿದ್ಯಾಲಕ್ಷ್ಮಿ ವಿದ್ಧಿ ವಿದ್ವರಾಧ್ಯ. ನಾನು ವಿದ್ಯಾಲಕ್ಷ್ಮಿ ಅಂತ ಸತ್ಯವತಿ ದೇವಿಯಲ್ಲಿ ಕನ್ಯಾವಸ್ಥೆಯಲ್ಲಿರುವ ಸತ್ಯವತಿ ದೇವಿಯಲ್ಲಿ ವೇದವ್ಯಾಸರು ಅವತರಿಸಿದರು. ನನಗೆ ಅವರು ಕನ್ಯಕಾವಸ್ಥೆಯನ್ನು ನೀನು ಎಲ್ಲೇ ಹೋದರೂ ನೀನು ಕನ್ಯೆಯಾಗಿರು ಅಂತ ನನಗೆ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಆ ವಿದ್ಯಾಲಕ್ಷ್ಮಿ ಅಂತ ನಾನು ಎಲ್ಲ ಪಂಡಿತರಿಗೆ ಹೋಗಿ ಅವರಿಗೆ ಸುಖ ಕೊಡೋದು ನನ್ನ ಕೆಲಸ. ಅಂಥ ವಿದ್ಯಾಲಕ್ಷ್ಮಿ ನಾನು. ಆ ಕಾರಣದಿಂದ ಆನಂದ ತೀರ್ಥರಿಗೆ ಅತ್ಯಂತ ಪ್ರಿಯಳಾದವಳು ನಾನು. ಈ ವೇದಾಂತ ವಿದ್ಯಾಲಕ್ಷ್ಮಿ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾಳೆ, ನೀನು ಸ್ವೀಕಾರ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಬಾಲಾಮೇನ ಮೇಧಯಾಮಾಸ ಮಧ್ವಃ ಭಾಷ್ಯ ಕ್ಷೀರಾದ್ವ್ಯಾಸವಾಕ್ಯಾಮಧೇನೋ ಅಕ್ಷೋಭ್ಯ ಶ್ರೀಪಾದ ಶಿಷ್ಯಾಗ್ರಗಣ್ಯೈ ಪ್ರೌಢೋತ್ತಂಸೆ ಪ್ರಾಪಿತಂ ಯೌವನಂ ಮೇ. ಅವ್ರು ಹೇಳ್ತಾ ಇದ್ದಾರೆ, ನಾನು ಆ ವಿದ್ಯಾಲಕ್ಷ್ಮಿ ಅಂತ ನಾನು ಮಗುವಾಗಿದ್ದಾಗ ನಾನು ಮಧ್ವಾಚಾರ್ಯರು ಬರೆದಂತಹ ಭಾಷ್ಯ ಏನಿದೆ ಆ ಭಾಷ್ಯ ಅನ್ನುವ ಹಾಲು ಕುಡಿಸಿ ಆಚಾರ್ಯರು ನನ್ನನ್ನು ಬೆಳೆಸಿದರು. ಅಲ್ಲಿಂದ ಮುಂದೆ ಅಕ್ಷೇಪ ತೀರ್ಥರ ಶ್ರೀಪಾದಂಗಳವರ ಶಿಷ್ಯರಾದಂತಹ ಜಯತೀರ್ಥರು ಅವರ ಗ್ರಂಥಗಳ ಮೂಲಕ ನನಗೆ ಯೌವನವನ್ನು ಕೊಟ್ಟಿದ್ದಾರೆ. ವ್ಯಾಸರಾಜರು ಕೃಷ್ಣದೇವರಾಯ ಅನ್ನುವ ಮಹಾರಾಜರಿಂದ ಈ ಭೂಮಂಡಲವನ್ನು ಒಳ್ಳೆಯ ರಾಜತ್ವವನ್ನು ಪಡೆಯಿತು. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಕೈ ಹಿಡಿದು ನಾನು ಚೆನ್ನಾಗಿ ಅಭಿವೃದ್ಧಿ ಆದೆ. ಆದರೆ ಮುಂದೆ ನೀನು ಆಕಲ್ಪಮ್ಮೆ ಕಲ್ಪಯ ಜೀವನೇಚ್ಛೋ ವಾಸಂ ಮಲ್ಯಾಸ್ ತರ್ಕನಾಟ್ಯೋತ್ಸುಕಾಯಾ
ಸೌಧಾಯಾನ್ಯಾಯಾಮೃತಾತ್ ಬುದ್ಧಿಮತ್ಯಾಸ್ತಾತ್ಪರ್ಯಾದ್ಯ ಚಂದ್ರಿಕಾಖ್ಯಾಸ ತಸ್ಯಾಂ. ಅಂದರೆ ಆ ಸರಸ್ವತೀ ದೇವಿಗೆ, ಅದು ವಿದ್ಯಾಲಕ್ಷ್ಮಿಗೆ ತರ್ಕತಾಂಡವ ಅಂತ ಒಂದು ಗ್ರಂಥವನ್ನು ಬರೆದು ಚೆನ್ನಾಗಿ ನಾಟ್ಯವಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ನ್ಯಾಯಾಮೃತ ಎಂಬ ಗ್ರಂಥವನ್ನು ಬರೆದು ಅಮೃತ ಸುರಿದು ನನಗೆ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂತಹ ಅನೇಕ ಮಹನೀಯರಿಂದ ನಾನು ಸಂಪನ್ನನಾಗಿ ಸಮೃದ್ಧಿಯಾಗಿದ್ದೇನೆ. ವಿಜೇಂದ್ರ ತೀರ್ಥರು ಅವರು ನನಗೆ ವಿಶೇಷವಾದ ಕೀರ್ತಿಯನ್ನು ತಂದುಕೊಟ್ರು. ಆಮೇಲೆ ಚಿತ್ರೈರ್ವರ್ಣೈ ಶೋಭಿತಂ ಶ್ಲಾಘಿತ ಅರ್ಥಂ ವ್ಯಾಪ್ತಂ ದೇಶೇ ಕ್ಷೋಮವಾಸೋತಿ ನೂತ್ನಂ ಪ್ರಾಯಚ್ಛನ್ಯ ಕಂಠಕೋದ್ಧಾರ ದಂಭಾತ್ ಆಚಂದ್ರಾರ್ಕಸ್ಥ ಇಚಾರು ಪ್ರಭಾವ. ವಿಜೇಂದ್ರ ತೀರ್ಥರು ತಮ್ಮ ಅನೇಕ ಅದ್ಭುತವಾದ ಗ್ರಂಥಗಳಿಂದ ನನಗೆ ಒಳ್ಳೆಯ ಆಭರಣಗಳನ್ನು, ಒಳ್ಳೆಯ ವಸ್ತ್ರವನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಅದರಿಂದ ನೀನೀಗ ನಾನು ನಿನ್ನಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದೇನಪ್ಪ. ನೀನು ನನ್ನ ಸ್ವಾಮಿಯಾದ ಮೂಲರಾಮನನ್ನು ಪೂಜೆ ಪೂಜೆ ಮಾಡಬೇಕು. ನಿನ್ನಿಂದ ವೇದಾಂತ ಪ್ರಪಂಚಕ್ಕೆ ಬಹಳ ಉಪಕಾರ ಆಗಬೇಕಾಗಿದೆ. ಅನೇಕ ಗ್ರಂಥಗಳು ರಚನೆ ನಿನ್ನಿಂದ ಆಗಿ ಮುಂದಿನ ಜಿಜ್ಞಾಸುಗಳಿಗೆ ಜ್ಞಾನವನ್ನು ತಲುಪಿಸಬೇಕಾಗಿದೆ. ಆದ್ದರಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ತಸ್ಮಾದಂಗೀಕೃತ ಕರ್ಮಂದಿ ಭಾವಂ ರಾಜಾ ವಿದ್ಯಾ ರಾಜ್ಯಲಕ್ಷ್ಮ್ಯಾಭವತ್ವಂ ನೋಚಲ್ಲುಂಪೆ ನಿತ್ಯವಾಚಾಂ ವಿಚಾರೈ ಸಾಕಂ ಲೋಕೆ ವೈಷ್ಣವ ಸಂಪ್ರದಾಯ. ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಚೆನ್ನಾಗಿ ವೇದಾಂತ ವಿದ್ಯೆಯನ್ನು ಅಭಿವೃದ್ಧಿಗೊಳಿಸಿ ಆ ವೇದಾಂತ ವಿದ್ಯಾ ಪ್ರಚಾರಕ್ಕೆ ಬೇಕಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಶಿಷ್ಯರನ್ನು ನೀನು ತಯಾರು ಮಾಡಿದರೆ ಈ ವಿದ್ಯಾಲಕ್ಷ್ಮಿ ನೆಮ್ಮದಿಯಾಗಿ ಸಮೃದ್ಧವಾಗಿ ಇರೋದಕ್ಕೆ ಸಾಧ್ಯ. ಆದ್ದರಿಂದ ನೀ ಅದಕ್ಕೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಹಾಗೆ ಅಂಥೇಳಿ ಆ ವೆಂಕಟರಾಚಾರ್ಯರ ಕನಸಿನಲ್ಲಿ ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಬಂದು ಇಷ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಇಷ್ಟು ಆದೇಶವನ್ನು ಕೊಟ್ಟಿದ ಮೇಲೆ ಅವರು ಸನ್ಯಾಸಾಶ್ರಮವನ್ನು ತಗೊಳ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಸನ್ಯಾಸಾಶ್ರಮವನ್ನು ಹೇಗೆ ತಗೊಂಡ್ರು ಏನೋ ವಿಚಾರಗಳನ್ನು ನಾಳೆ ಪ್ರವಚನದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹರಯೇ ನಮಃ. ಸರ್ವೇತ್ಮ ಪುರಿಯೇನ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸುತಸ್ವಭಾವಃ